ವೈರಿಗಳು ಬಹುಮಂದಿ ಬೆಳೆದಿರುವರು, ವಿರೋಧಿಗಳು ಎಷ್ಟೆಷ್ಟು ಹೆಚ್ಚಿರುವರು. ವೈರಿಗಳು ಬಹುಮಂದಿ ಬೆಳೆದಿರುವರು, ಆದರೂ ಸೋದು ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ, ಸೋದು ಹೋಗಲಿಲ್ಲ, ಕುಗ್ಗಿ ಹೋಗಲಿಲ್ಲ. ನನ್ನನ್ನೇ ನೀನಿರುವೆ, ನನ್ನ ಕತ್ತರಿಸಲು ಬಿಡಲಾರೆ. ನನ್ನನ್ನೇ ನೀನಿರುವೆ, ನನ್ನ ಕತ್ತರಿಸಲು ಬಿಡಲಾರೆ. ಅಮ್ಮ ಕೇಳವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಳವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ನಾ ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ನನ್ನ ತಂದೆಯೇ, ತಲೆ ಎತ್ತುವಂತೆ ಮಾಡುವ ನೀನೇ, ತಲೆ ಎತ್ತುವಂತೆ ಮಾಡುವ ನೀನೇ. ನಾನು ನಿದ್ದೆ ಮಾಡಿ ಹರ್ಷದಿಂದ ನಾನು ಎದ್ದೇಳುವೆ, ಯಾಕಂದ್ರೆ ಕರ್ತನೇ ನೀನೇ ನನ್ನನ್ನು ಕಾಪಾಡುವೆ. ನನಗೆ ಯಾವ ಭಯವೂ ಇಲ್ಲ, ಚಿಂತೆ ಇಲ್ಲ, ಯಾಕಂದ್ರೆ ಯೆಹೋವ ನೆಲೆಸಿಯಾಗಿ ಇರುವ ನೀವು ನನಗೆ ಖಂಡಿತವಾಗಿ ಜಯವನ್ನು ಕೊಡುತ್ತೀರಿ. ನನಗೆ ಎಂದಿಗೂ ಸೋಲಿಲ್ಲ ಎಂಬುದಾಗಿ Hallelujah. ನಿದ್ದೆ ಮಾಡಿ ಹರ್ಷದಿಂದ ಎದ್ದೇಳುವೆ, ಯಾಕೆಂದ್ರೆ ಕರ್ತನೇ ನನ್ನ ಕಾಪಾಡುವೆ. One more time. ನಿದ್ದೆ ಮಾಡಿ ಹರ್ಷದಿಂದ ಎದ್ದೇಳುವೆ, ಯಾಕೆಂದ್ರೆ ಕರ್ತನೇ ನನ್ನ ಕಾಪಾಡುವೆ. ಭಯವು ನನಗಿಲ್ಲ, ಭಯವು ಚಿಂತೆ ನನಗಿಲ್ಲ, ಚಿಂತೆ ನನಗಿಲ್ಲ, ಭಯವು ನನಗಿಲ್ಲ, ಯಾವ ಚಿಂತೆ ನನಗಿಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ, ಸೋಲು ಎಂದು ನನಗೆ ಇಲ್ಲ. ಜಯ ಕೊಡುವ ಕರ್ತನಿರುವೆ. ಯುದ್ಧಗಳುಂಟು, ಆದರೆ ಸೋಲಿಲ್ಲ. Hallelujah. ನನಗೆ ಇಲ್ಲ. ಕೇಳ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ಕೇಳ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ನಾ ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ಕರ್ತನೇ ನನ್ನ ತಂದೆಯೇ, ತಲೆ ಎತ್ತುವಂತೆ ಮಾಡುವ ನೀನೇ, ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು, ಯಾವುದಕ್ಕೂ ಚಿಂತಿಸದೆ ಸ್ತೋತ್ರ ಮಾಡುವೆ. ಗ್ರಹಿಕೆ ಮೀರಿ ಸಮಾಧಾನ ಕಾಯುತ್ತಿರುವುದು. ಬಯಕೆಯೆಲ್ಲವೂ ಅವು ಪರಿಶುದ್ಧವು, ನನ್ನ ಬಯಕೆಯೆಲ್ಲವೂ ಅವು ಪರಿಶುದ್ಧವು, ಅವುಗಳನ್ನೇ ಧ್ಯಾನಿಸುವೆ. ದಿನ ಅರಿಕೆ ಮಾಡಿ ಜಯ ಹೊಂದುವೆ. Hallelujah. ಅವುಗಳನ್ನೇ ಧ್ಯಾನಿಸುವೆ. ಕೇಳ್ಯವು ನೀನೇ, ಮಹಿಮೆಯು ನೀನೇ, ತಲೆ ಎತ್ತಿ ನಡೆಯ ಮಾಡುವೆ. ನಾ ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ, ತಲೆ ಎತ್ತಿ ನಡೆಯ ಮಾಡುವೆ. ನರಪುತ್ರನೇ, ಈ ಎಲುಬುಗಳಿಗೆ ಜೀವವು ಬರಬಹುದು. ಹಲ್ಲೆಲೂಯಾ. ದೇವರ ಪರಿಶುದ್ಧ ನಾಮ ಮಹಿಮೆಯುಂಟಾಗಲಿ. ಸುಂದರವಾದ ಮುಂಚಾನೆ ವೇಳೆಯಲ್ಲಿ
ಒಳ್ಳೆಯ ಆರಾಧನೆಯನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ. ಇವತ್ತು ನಾವು ವಾಕ್ಯ ಭಾಗವನ್ನು ನಾವು ಧ್ಯಾನಿಸ್ಕೊಳ್ತಾ ಇದ್ದೇವೆ. ಯೆಹೆಜ್ಕೇಲನು ಓದ್ರಿ 37. ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯೆ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಹೀಗೋ ತಗ್ಗಿನ ಮೇಲೆಲ್ಲ ತೀರ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದವು. ಇಲ್ಲಿ ಯೆಹೆಜ್ಕೇಲನು ಯಾರು? ಎಜೆಕಿಯೇಲ್, ಪ್ರವಾದಿಯಾದ ಎಜೆಕಿಯೇಲ್ ಯಾರು? ಎಷ್ಟು ಜನ ಗೊತ್ತು? ಎಲ್ಲಿ ಹುಟ್ಟಿದವನು? ಯಹೂದ್ಯ ದೇಶದಲ್ಲಿ ಹುಟ್ಟಿದ ಒಂದು ಪ್ರವಾದಿ. ಇವನು 25 ವಯಸ್ಸಲ್ಲಿ ಸೆರೆಮನೆಗೆ ಹೋದನು. ಮೊದಲನೇದಾಗಿ ನಿಮಗೆ ಇಸ್ರೇಲ್ ಚರಿತ್ರೆ ಗೊತ್ತಾಗಿರಬೇಕು. ದೇವರು 50 ದೇಶದಿಂದ ಯಾರನ್ನು ಬರಮಾಡ್ತಾರೆ? ಇಸ್ರೇಲ್ ಜನರನ್ನು. ಅವರು ಅಬ್ರಹಾಮನ, ಈಸಾಕನ, ಯಾಕೋಬನಿಗೆ ಕೊಟ್ಟಂತ ವಾಗ್ದಾನವನ್ನು ಅನುಸರಿಸಿ ಮೋಸೆ ಮುಖಾಂತರ ಅವರನ್ನು ಬಿಡುಗಡೆ ಮಾಡಿ ಅವರಿವತ್ತು ಕಾನಾನ್ ದೇಶಕ್ಕೆ ಕರ್ಕೊಂಡು ಬಂದು ಹಾಲು ಜೇನು ಹರಿಯುವ ಆ ಕಾನಾನ್ ದೇಶವನ್ನು ಸ್ವಾಸ್ಥ್ಯವಾಗಿ ಅವರಿಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಸ್ವಾಸ್ಥ್ಯವಾಗಿ ಕೊಟ್ಟ ದೇವರು, ನೀವು ನನ್ನ ಆಜ್ಞೆಗಳನ್ನು ಹಿಂಬಾಲಿಸಿ ನಡೆದರೆ ನಾನು ನಿಮ್ಮನ್ನು ಆಶೀರ್ವದಿಸುವೆನು, ನಿಮ್ಮನ್ನು ಸುತ್ತಲಿರುವ ರಾಜ್ಯಗಳು ಪಾಲಿಸ್ತಾ ಇರುವ ಆ ಒಂದು ಆಚರಣೆಗಳನ್ನು, ವಿಗ್ರಹಾರಾಧನೆಯನ್ನು, ವ್ಯಭಿಚಾರವನ್ನು, ಕಳ್ಳತನವನ್ನು, ಕೊಲೆ ಮಾಡುವುದನ್ನು, ಇದರ ಸೊತ್ತಿಗೆ ಆಸೆ ಪಡೋದನ್ನು, ತಂದೆ ತಾಯಿಯನ್ನು ಸನ್ಮಾನಿಸದೆ ಬದುಕುವ ಆ ಒಂದು ರೀತಿ, ಇದೆಲ್ಲ ನೀವು ಮಾಡಿದರೆ ನಾನು ಅವರ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಡುವೇನು ಎಂದು ದೇವರು ಅಲ್ಲಿ ಒಂದು ಮಾತು ಕೊಟ್ಟಿದ್ದಾರೆ. ಎಚ್ಚರಿಕೆಯಾಗಿ ಕೊಟ್ಟಿದ್ದಾರೆ. ನೀವು ನೋಡಿದರೆ ಸ್ಥಾಪಿಸಲ್ಪಟ್ಟ ಮೇಲೆ ಈ ಜನಾಂಗದವರು ಪದೇ ಪದೇ ದೇವರಿಗೆ ವಿರೋಧವಾಗಿ ಪಾಪ ಮಾಡುವುದರಿಂದ ನೀವು ನೋಡಿದರೆ ನ್ಯಾಯಸ್ಥಾಪಕರ ಕಾಲದಲ್ಲಿಯೇ ಸ್ವಲ್ಪ ಕಾಲ ಅವರು ಅನ್ಯ ಜನಾಂಗದವರ ಕೈಯಲ್ಲಿ ಒಪ್ಪಿಸಿಕೊಟ್ಟದನ್ನು ಅವರು ಮನ ತಿರುಗುವಾಗ ದೇವರು ಒಂದು ನ್ಯಾಯಸ್ಥಾಪಕರನ್ನು ಎಬ್ಬಿಸಿ ಅವರಿಗೆ ಬಿಡುಗಡೆ ಮಾಡಿದರು. ಅವರಿಗೆ ಸ್ವಲ್ಪ ಕಾಲ ವಿಶ್ರಾಂತಿ ಸಿಕ್ಕಿತು. ತಿರುಗಾ ಆ ರೀತಿಯಲ್ಲಿ ಪಾಪ ಮಾಡಿದರಿಂದ ಹಲವು ಸಾರಿ ದಂಡನೆಗಳನ್ನು ಪಡ್ಕೊಂಡದನ್ನು ನಾವು ನೋಡುತ್ತೇವೆ. ಆಮೇಲೆ ನೀವು ನೋಡಿದರೆ ನಮಗೆ ಒಂದು ಅರಸನು ಬೇಕು ಎಂದು ಕೇಳಿದರು. ದೇವರು ಒಂದು ಅರಸನನ್ನು ದೇವರು ಅವರಿಗೆ ದಯಪಾಲಿಸಿಕೊಟ್ಟರು. ಅವನ ಹೆಸರೇನು? ಸೌಲನು. ಮೊದಲನೇ ಅರಸನೇ ಫೇಲಿಯರು. ಅವನು ದೇವರಿಗೆ ವಿರೋಧವಾಗಿ ಅವನು ಪಾಪ ಮಾಡಿದ್ರಿಂದ, ಅವಿದ್ಯನಾಗಿದ್ದರಿಂದ ಅವನನ್ನು ತೆಗೆದುಹಾಕಿಬಿಟ್ಟು ಅವನ ಸ್ಥಳದಲ್ಲಿ ಯಾರನ್ನು ತರುತ್ತಾರೆ? ಅರಸನಾದ ದಾವೀದನನ್ನು. ದಾವೀದನು ದೇವರಿಗೆ ಮೆಚ್ಚುಗೆಯಾಗಿರುವ ಒಂದು ಅರಸನಾಗಿದ್ದನು. ಆಮೇಲೆ ಅವನ ಮಗನಾದ ಸೊಲೊಮೋನನು. ಈ ಸೊಲೊಮೋನನು ದೇವರ ಕಡೆಯಿಂದ ತಿಳುವಳಿಕೆಯನ್ನು ಹೊಂದಿಕೊಂಡು ದೇವರ ಸೇವೆಯನ್ನು ಮಾಡಿದವನು. ಅವನಿಗೆ ಹೆಚ್ಚಾದ ಜ್ಞಾನವನ್ನು ದೇವರು ಕೊಟ್ಟದರಿಂದ ಅವನು ದೇವರನ್ನು ಬಿಟ್ಟು ಅಗಲಿ ಅವನು ಜ್ಞಾನದ ಮೇಲೆ ನಂಬಿಕೆ ಇಟ್ಟು ಅವನಿಗೆ ಇಷ್ಟ ಪ್ರಕಾರ ಆ ಒಂದು ದೇಶದ ಒಳಗಡೆ ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿದ ಆ ಸೊಲೊಮೋನನು ಅಲ್ಲಿ ವಿಗ್ರಹಾರಾಧನೆ ಮಾಡುವವರನ್ನು ಕರ್ಕೊಂಡು ಬಂದು ಅನ್ಯ ಜನರಲ್ಲಿ ಅವನು ಮದುವೆ ಮಾಡಿಕೊಂಡು ಅವರನ್ನು ಇಲ್ಲಿ ಯೆರೂಸಲೇಮಲ್ಲಿ ತಂದು ಅವರಿಗೋಸ್ಕರ ಮಂದಿರಗಳನ್ನು ಕಟ್ಟಿಸಿಕೊಟ್ಟವನು. ಆದ್ದರಿಂದ ದೇವರ ಕೋಪ ಅವನ ಮೇಲೆ ಇಳಿದು ಬಂದಿತ್ತು. ಅವನ ಮಗನಾದ ರೆಹೋಮನ ಕಾಲದಲ್ಲಿ, ಈವನ್ ಸೊಲೊಮೋನ ಕಾಲದಲ್ಲಿಯೇ ಈ ರಾಜ್ಯವು 2 ಭಾಗಗಳಾಯಿತು. ಒಂದು ಇಸ್ರೇಲ್, 10 ಕುಲಗಳು ಇರುವ ಇಸ್ರೇಲ್ ದೇಶವಾಗಿಯೂ, ಇನ್ನೊಂದು ಯಹೂದಿಯ ಬೆಂಜಮಿನ್ ಇರುವ ಯಹೂದಿಯ ದೇಶವಾಗಿಯೂ ಅದು 2 ಭಾಗವಾಯಿತು. ಈ ಯಹೂದಿಯ ದೇಶವನ್ನು ಯಾಕೆ ದೇವರು ಉಳಿಸಿಕೊಂಡಂದ್ರೆ ಅದರ ಮುಖಾಂತರನೇ ದಾವೀದನ ಕುಮಾರನಾಗಿರುವ ಯೇಸು ಕ್ರಿಸ್ತನು ಲೋಕದ ರಕ್ಷಣೆಯನ್ನು ಬರಬೇಕು, ಅದಕ್ಕೋಸ್ಕರ ದೇವರು ಉಳಿಸಿ ಇಟ್ಟಿದ್ದರು. ಈ 10 ಕುಲಗಳು ಇರುವ ಇಸ್ರೇಲ್ ಅರಸರುಗಳು ಹೆಂಗೆ ಬದುಕಿದರು ಎಂದು ನೋಡಿದರೆ, ಯೆರೋಬಾಮನು ಅರಸನಾದನು. ಯಾರಂದ್ರೆ ಅವನು ಒಬ್ಬ ಆಳಾಗಿದ್ದನು ಸೊಲೊಮೋನನಿಗೆ. ಅವನಿವತ್ತು ಅರಸನಾದ ಮೇಲೆ ನಾನು ನಿಮಗೆ ಮುಂಚೆನೆ ಹೇಳಿದ್ರೆ ಪೊಲಿಟಿಕಲ್ ಡಿಪ್ಲೊಮಸಿ ಎಂದು ನಾವು ಪೊಲಿಟಿಕಲ್ ಡಿಪ್ಲೊಮಸಿ. ಯೆರೂಸಲೇಮಲ್ಲಿ ದೇವಾಲಯ ಇದ್ದದರಿಂದ ಹಬ್ಬ ಬರುವಾಗಲ್ಲ 10 ಕುಲಗಳಲ್ಲಿ ಇರುವ ಇಸ್ರೇಲ್ ಜನರು ಎಲ್ಲಿ ಹೋಗಲೇಬೇಕು? ಯೆರೂಸಲೇಮ್, ಯಹೂದಿಯ ಆ ಒಂದು ಪ್ರಾಂತಕ್ಕೆ ಹೋಗಬೇಕು. ಆದ್ದರಿಂದ ಇವನು ನನ್ನ ಮೇಲೆ ಇರುವ ಗಮನವನ್ನು ಜನರು ಬಿಟ್ಟುಬಿಡುತ್ತಾರೆ, ನನಗೆ ಆ ಒಂದು ಪ್ರಸಿದ್ಧಿ ಸಿಕ್ಕೋದಿಲ್ಲ ಎಂದು ಅನ್ಕೊಂಡು ಅವನು ಇಸ್ರೇಲ್ ದೇಶದಲ್ಲಿ ವಿಗ್ರಹಾರಾಧನೆಯನ್ನು ಸ್ಥಾಪಿಸಿ ಅವನಿಗೆ ತಕ್ಕಂತ ಪೂಜಾರಿಗಳನ್ನು ಅವನು ನೇಮಿಸಿ ದೇವರಿಗೆ ವಿರೋಧವಾಗಿ ಜನರನ್ನು ಪಾಪ ಮಾಡಿಸುವನು.
ಆದ್ದರಿಂದ ದೇವರ ಕೋಪ ಅವ್ರ ಮೇಲೆ ಎಳೆದು ಬಂದಿತ್ತು. ನೀವು ನೋಡಿದರೆ ಆ ಯರೋಬಮನ ಪಾಪ ಎಂದು ನಾವು ನೋಡ್ಬೋದು. ಅವನ ವಂಶಾವಳಿಯಲ್ಲಿ ಬರುವ ಎಲ್ಲ ಅರಸರುಗಳು, ಕೆಲವು ಅರಸರುಗಳು ಮಾತ್ರ ವಿಧೇಯರಾಗಿದ್ದರು, ಮಿಕ್ಕವರೆಲ್ಲ ಅದೇ ದಾರಿಯಲ್ಲಿ ಬಂದು ಅವರು ಪಾಪ ಮಾಡಿದ್ರಿಂದ ದೇವರು ಅಶ್ಶೂರ್ಯರ ಕೈಯಲ್ಲಿ ಒಪ್ಪಿಸಿಕೊಟ್ಟರು. ಕ್ರಿಸ್ತಪೂರ್ವ 722 ಈ ಇಸ್ರೇಲ್ ದೇಶ ಅಶ್ಶೂರ್ಯರ ಕೈಯಲ್ಲಿ ಬಿದ್ದಿತ್ತು. ಅವರು ಅಲ್ಲಿ ಅಶ್ಶೂರ್ಯರಿಗೆ ದಾಸರಾದರು. ಇದು ಯಹೂದಿಯ ದೇಶಕ್ಕೆ ಒಂದು ಎಚ್ಚರಿಕೆ. ಅಲ್ಲಿ ಇರುವ ಅರಸರೆಲ್ಲರೂ ಹಲವಾರು ಅರಸರು ದೇವರಿಗೆ ವಿಧೇಯರಾಗಿದ್ದರು. ಆಶನು, ಯೋಷಾಫಾಟನು ಇವರೆಲ್ಲ ದೇವರಿಗೆ ವಿಧೇಯರಾಗಿ ಬದುಕಿದ ಅರಸರೇ. ಯೋಷಿಯನವರೆಗೆ ದೇವರಿಗೆ ವಿಧೇಯರಾಗಿ ಬದುಕಿದ ಅರಸರುಗಳೇ. ಹಾಗೆ ಇರುವಾಗ ಒಂದು ಎಚ್ಚರಿಕೆ, ನೀವು ಪಾಪ ಮಾಡಿದರೆ ಇದೇ ಗತಿ ನಿಮಗೂ ಆಗುವುದು ಎಂದು ದೇವರು ಎಚ್ಚರಿಕೆ ಕೊಟ್ಟರು. ಆದರೂ ಕೂಡ ಕೊನೆಯಾಗಿ ಬಂದ 3 ಅರಸರುಗಳು, ಯೋಯಾಕಿನ್ ಆಮೇಲೆ ಸೆದೆಕಾಯ, 3 ಅರಸರುಗಳು ಅವರು ಕಾಲದಲ್ಲಿ ಬದುಕಿದ ಜನರು ಪಾಪ ಮಾಡಿದರಿಂದ, ದೇವರಿಗೆ ದ್ರೋಹ ಮಾಡಿದರಿಂದ. ಎಂತಹ ದ್ರೋಹ ಎಂದು ನೋಡಿದರೆ, ಈವನ್ 7 ವರ್ಷಗಳ 7ನೇ ವರ್ಷವನ್ನು ವಿಶ್ರಾಂತಿಯ ವರ್ಷ ಎಂದು ನಾವು ಕರೀತೇವೆ. ಈ ವಿಶ್ರಾಂತಿಯ ವರ್ಷದಲ್ಲಿ ಅವರೇನು ಮಾಡುತ್ತಾರೆ, ಆ ನೆಲವನ್ನು ಯಾವುದು ಉಳಿಮೆ ಮಾಡದೆ ಬಿಡಬೇಕು, ಸಬಟಿಕಲ್ ರೆಸ್ಟ್. ಆ ಒಂದು ಸಮಯದಲ್ಲಿ ಯಾರು ಬಡವರು, ಯಾರು ಸಾಲ ತಗೊಂಡ್ರಾರೋ ಅವರಿಗೆಲ್ಲ ಬಿಡುಗಡೆ ಮಾಡಿ ಅವರೆಲ್ಲ ತಿರುಗಿ ಅವರವರ ಸೊತ್ತಿಗೆ ಸಂಬಂಧಿಗೆ ಹೋಗ್ಬಿಡಿಸಬೇಕು. ಇದನ್ನು ಕೂಡ ಅವರು ಮಾಡಲಿಲ್ಲ. ಎಷ್ಟು ವರ್ಷ ಅಂತ ನೋಡಿದ್ರೆ 490 ವರ್ಷ. 490 ಡಿವೈಡೆಡ್ ಬೈ 7 ನೋಡಿರಿ, 70 ವರ್ಷ ಕಾಲ. 70 ವರ್ಷ, 70 ವರ್ಷಗಳು ಅವರು ಬಡವರಿಗೆ ಅನ್ಯಾಯ ಮಾಡಿದರು. ಅಲ್ಲಿರುವ ಅಲ್ಲಿರುವ ಬಡವರಿಗೆ ಅವರು ಅನ್ಯಾಯ ಮಾಡಿದರು. ದೇವರೆಲ್ಲ ನೋಡಿಕೊಂಡು ಬಂದರು. ನಾನು ನಿಮ್ಮನ್ನು ದೇವರು ತುಂಬಾ ವೆರಿ ಕ್ಯಾಲ್ಕುಲೇಟಿವ್. ಹೆಂಗೆ ನೋಡಿದರೆ 430 ವರ್ಷ ಯಾಕೆ ಅವರನ್ನು ದಾಸತ್ವದಲ್ಲಿ ಇಡುತ್ತಾರೆ? ದಾಸರಾಗಿ ಇರುವವರಿಗೆ ಎಷ್ಟು ಕಷ್ಟಗಳು ಬರುತ್ತೆ. ದಾಸತ್ವದಲ್ಲಿ ಇರುವ ನಮ್ಮ ಮನೋಭಾವ ಏನು, ನಾವು ಎಷ್ಟು ಕುಕ್ಕಿಸಲ್ಪಟ್ಟಿದ್ದೇವೆ. ಈ ಒಂದು ಪರಿಸ್ಥಿತಿಯನ್ನು ಅನುಭವಿಸಿದ ನಾವು ನಾಳೆ ನಮಗೆ ಸ್ವಾಸ್ಥ್ಯವಾಗಿ ಕಾನಾನ್ ದೇಶದಲ್ಲಿ ದೇವರು ಸ್ಥಾಪಿಸುವಾಗ ನಾವು ನಮ್ಮ ಕಣ್ಮುಂದೆ ಬರುವ ಬಡವರನ್ನು, ಬೆದವೆ, ಅನಾಥರು, ಕಷ್ಟಪಟ್ಟವರು, ದಿಕ್ಕಿಲ್ಲದವರನ್ನು ನಾವು ಪ್ರೀತಿಯಿಂದ ನಡೆಸಬೇಕು. ಅದಕ್ಕೋಸ್ಕರನೇ ನಾವು ಆ ಒಂದು ದೀನಾವಸ್ಥೆಯಲ್ಲಿ ಇರುವಾಗ ನಮಗೆ ದೇವರು ಹೇಳಿಕೊಡುವ ಪಾಠ ಅದು. ಅಲ್ಲೆಲ್ಲೂಯ್ಯ. ಎಷ್ಟೋ ಜನರಿಗೆ ಗೊತ್ತಿಲ್ಲ ಅದು. ನಾನು ಕಷ್ಟಪಟ್ಟೆ, ನಾನು ದುಃಖದಲ್ಲಿ ಇದ್ದೆ, ನಾವು ಹೀನಾವಸ್ಥೆಯಲ್ಲಿ ಇದ್ದೆ, ನಮ್ಮ ಕುಟುಂಬ ಹಂಗೆ, ನಮ್ಮ ಜಾತಿ ಹಿಂಗೆ ಹೇಳಿಕೊಂಡು ಇರುವೆವು. ಬಟ್ ದೇವರು ನಮ್ಮನ್ನು ಹೆಚ್ಚಿಸಿ ಮೇಲೆ ಇಡುವಾಗ ನಾವು ಇದರವರಿಗೆ ಕರುಣೆ ತೋರಿಸುವರಾಗಿ ಇರಬೇಕು, ಪ್ರೀತಿಯನ್ನು ತೋರಿಸುವರಾಗಿರಬೇಕು. ಅದೇ ರೀತಿಯಲ್ಲಿ ನಾವು ಶ್ರೀಮಂತರಾದ ಮೇಲೆ ನಮ್ಮ ಕಣ್ಣು ಮುಂದೆ ಅವರು ಭಿಕ್ಷೆಕಾರನ್ನು, ವಿಧವೆ, ಅನಾಥರನ್ನು ತುಳಿದು ಬಿಟ್ಟರೆ ನಾವು ಮಾಡುವುದು ದೇವರ ಕಣ್ಣು ಮುಂದೆ ತಪ್ಪಾಗಿ ಬಿಡುತ್ತೆ, ಪಾಪವಾಗಿ ಬಿಡುತ್ತೆ. ಇಲ್ಲಿ ಇಸ್ರೇಲ್ ಜನರು, ಯಹೂದ್ಯರು ಮಾಡಿದ ಪಾಪ ಏನು ಗೊತ್ತಾ? ಇವರೇ ಒಂದು ಕಾಲದಲ್ಲಿ ದಾಸತ್ವದಲ್ಲಿ ಇದ್ದವರು ಇವತ್ತು ದೇವರು ಇವರು ಅರಸರುಗಳಾಗಿ, ನ್ಯಾಯಸ್ಥಾಪಕರಾಗಿ, ಯಾಜಕರಾಗಿ, ಪ್ರವಾದಿಗಳಾಗಿ ಆರಿಸಿಕೊಂಡು ಅವರ ಮಕ್ಕಳಲ್ಲಿ ದೇವರು ನೇಮಿಸಿ ತನ್ನ ನಾಮವನ್ನು ಮಹಿಮೆಪಡಿಸ್ತಾ ಇರುವಾಗ ಹತ್ತಿರ ಇರುವ ಎಲ್ಲಾ ದೇಶದವರ ಮಧ್ಯದಲ್ಲಿ ಇಸ್ರೇಲ್ ದೇಶವು ಶ್ರೇಷ್ಠವಾಗಿ ಇತ್ತು. ಮಳೆ, ಬೆಳೆ, ಸಮೃದ್ಧಿ ಎಲ್ಲ ಕೊಟ್ಟಿದ್ದಾರೆ. ಬಟ್ ಅವರ ಸ್ವಭಾವಗಳಲ್ಲಿ ದೇವರಿಲ್ಲದೆ ಇದ್ದದರಿಂದ, ಅವರು ಅನ್ಯಾಯ ಮಾಡಿದರಿಂದ, ಅವರು ಪಾಪ ಮಾಡಿದರಿಂದ ದೇವರ ಕೋಪಕ್ಕೆ ಅವರು ಒಳಗಾದರು. ಇಲ್ಲಿ ನೀವು ನೋಡಿದರೆ ಹೌದು ಮ್ಯಾಪ್ ನಾನೊಂದು 722 ಅವರ ಹಸಿರು ಕೈಯಲ್ಲಿ ಬಿದ್ದ ಅದೇ ರೀತಿಯಲ್ಲಿ 586 ಕ್ರಿಸ್ತಪೂರ್ವ 586 ನೀವು ನೋಡಿದರೆ ದೇವಾಲಯ ಕೆಡವಿ ಹಾಕಲ್ಪಟ್ಟಿತ್ತು. ಹಲ್ಲೆಲೂಯಾ. ಅದು ಪ್ರಾರಂಭವಾದದ್ದು ಕ್ರಿಸ್ತಪೂರ್ವ 607 ಫಸ್ಟ್ ಡಿಪೋರ್ಟೇಷನ್ ಎಂದು ಹೇಳ್ತಾರೆ. ಈ ಕಸ್ತಿಯರು, ಬ್ಯಾಬಿಲೋನಿಯನ್ಸ್ ಬಂದು ಯೆರೂಸಲೇಮನ್ನು ಮುತ್ತಿಗೆ ಹಾಕ್ತಾರೆ. ಮೊದಲನೇದಾಗಿ ಒಂದು ಗ್ರೂಪ್ ಹೋಗುತ್ತೆ. ಆಮೇಲೆ ಎರಡನೇದಾಗಿ 597 ಎರಡನೇ ಗ್ರೂಪ್ ಅನ್ನು ಅವ್ರು ಏನ್ ಮಾಡ್ತಾರೆ, ಯೋಯಾಚಿನ್ ಕಾಲದಲ್ಲಿ ಅವರು ಸೆರೆಮನೆಗೆ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಯಾರೆಲ್ಲ ಹೋಗ್ತಾರೆ? ಈವನ್ ಪ್ರವಾದಿಯಾದ ಎಸೇಕಿಯೇಲನು, ದಾನಿಯೇಲನು, ಶಾದ್ರಾಕ್, ಮೇಷಾಕ್, ಅಬೇದ್ನೆಗೋ. ಇದೆಲ್ಲ ಆದ ಮೇಲೆ ಕೂಡ ಕಿಂಗ್ ಸೆದೆಕೀಯ ಬಾಬಿಲೋನ್ಗೆ ವಿರೋಧವಾಗಿ ದಂಗೆ ಮಾಡಿದರಿಂದ, ತಿರುಗಿ ಬಿತ್ತದರಿಂದ ಇವತ್ತು ಬ್ಯಾಬಿಲೋನಿಯನ್ ಕಿಂಗ್ ಬಂದು ಮುತ್ತಿಗೆ ಹಾಕಿದ ಮಾತ್ರ ಅಲ್ಲ,
ಯೆರೂಸಲೇಮ್ ದೇವಾಲಯವನ್ನೇ ಅವನು ಏನ್ ಮಾಡ್ತಾನೆ, ಕೆಡವಿ ಹಾಕಿ ಅಲ್ಲಿರುವ ಬೆಳ್ಳಿ ಬಂಗಾರ ಪಾತ್ರೆಗಳು ಎಲ್ಲವನ್ನು ತಗೊಂಡು ತನ್ನ ಊರಿಗೆ ಹೋಗಿ ಅಲ್ಲಿ ಇಟ್ಬಿಡ್ತಾನೆ. ಆಮೇಲೆ ಆ ದೇವಾಲಯವನ್ನು ಬೆಂಕಿಯಿಂದ ಉರಿಸಿಬಿಟ್ಟನು. ಈ ಒಂದು ಕಾಲದಲ್ಲಿ ಯಹೂದಿಯಲ್ಲಿ ಪ್ರವಾದಿಯಾಗಿದ್ದವನು ಯಾರು? ಒಬ್ಬರು ಹೇಳಿದ್ ನೋಡೋಣ, ಯೆರೆಮೀಯನು. ಹಲ್ಲೆಲೂಯಾ. ಯೆರೆಮೀಯನು ಅವನು ಆ ಕಾಲದಲ್ಲಿ ಬಹಳ ನೋವನ್ನು ಅನುಭವಿಸ್ತಾ ಅಲ್ಲಿರುವ ಜನರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಟ್ಟನು. ನೀವು ಯೆರೆಮೀಯನು ಅಧ್ಯಾಯ 25 11ನೇ ವಾಕ್ಯದಿಂದ ಓದ್ರಿ. ಈ ದೇಶವೆಲ್ಲ ಹಾಳಾಗಿ ಬೆರಗಿಗೆ ಈಡಾಗುವುದು ಮತ್ತು ಈ ಜನಾಂಗಗಳು 70 ವರ್ಷ ಬಾಬೆಲಿನ ಅರಸನ ಅಡಿಯಾಳಾಗಿ ಬಿದ್ದಿರುವವು. 70 ವರ್ಷಗಳ ತರುವಾಯ ನಾನು ಬಾಬೆಲಿನ ಅರಸನನ್ನು, ಕಸ್ದೀಯರ ದೇಶವನ್ನು, ಆ ಜನಾಂಗದವರನ್ನು ಅವರ ದ್ರೋಹಕ್ಕಾಗಿ ದಂಡಿಸಿ ಆ ದೇಶವನ್ನು ನಿತ್ಯ ನಾಶನಕ್ಕೆ ಗುರಿ ಮಾಡುವೆನು. ಇದು ಯೆಹೋವನ ನುಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು 70 ವರ್ಷ ಕಾಲ. ಯಾಕೆಂದ್ರೆ ನಾನು ಹೇಳಿದೆ, ಅವರು 490 ವರ್ಷದಲ್ಲಿ 70 ವಿಶ್ರಾಂತಿ ವರ್ಷಗಳನ್ನು ಅವರು ಏನ್ ಮಾಡಿಲ್ಲ, ಆಚರಿಸಲಿಲ್ಲ. ಬಡವರಿಗೂ ವಿಧವೆ ಅನಾಥರಿಗೂ ಅವರು ಸಹಾಯ ಮಾಡಲಿಲ್ಲ. ಆದ್ದರಿಂದ 70 ವರ್ಷ ಕಾಲ ದೇವರ ಜನಾಂಗ ಆರಿಸಲ್ಪಟ್ಟವರು ಹಂಗೆ ಇದ್ರೂ ಕೂಡ ನಾವು ದೇವರ ನಾಮಕ್ಕಾಗಿ, ದೇವರ ಮಹಿಮೆಗಾಗಿ ನಾವು ಬದುಕದೆ ಇಷ್ಟ ಪ್ರಕಾರ ಪಾಪ ಮಾಡಿ ಬದುಕಿದರೆ ಯಾರ ಕೈಲಿ ವಿಶ್ವಾಸ? ನೀವು ಅನ್ಯ ಜನರ ತರ ತಾನೇ ಬದುಕ್ತಾ ಇದ್ದೀರಿ. ಅವರಿಗೆ ನೀವು ದಾಸರಾಗಿ ಇರಿ, ಅವರೇ ನಿಮ್ಮನ್ನು ಆಳ್ವಿಕೆ ಮಾಡಲಿ ಎಂದು ದೇವರು ಬಿಟ್ಬಿಡ್ತಾರೆ. ಆದ್ದರಿಂದ ನೀವು ನೋಡಿದರೆ ಕ್ರಿಸ್ತಪೂರ್ವ 586ರಲ್ಲಿ ದೇವಾಲಯ ಇಲ್ಲದೆ ಹೋಯಿತು. ಇವತ್ತು ಅಲ್ಲಿ ನಿಂತುಕೊಂಡು ಆ ಒಂದು ವಾಗ್ದಾನವನ್ನು ಮಾತ್ರ ಯೆರೆಮೀಯನು ಹೇಳುತ್ತಾನೆ, ದೇವರೇ ನೀವು ನಮ್ಮನ್ನು ದಂಡಿಸಿ ಬಿಟ್ಟಿರಿ, ಆದರೂ 70 ವರ್ಷಗಳಾದ ಮೇಲೆ ನೀವು ಪುನಃ ಸ್ಥಾಪನೆ ಮಾಡುವಿರಿ ಎಂದು ಅಲ್ಲಿ ನಿಂತುಕೊಂಡು ಅವನು ಪ್ರಲಾಪಿಸುತ್ತಾನೆ. ಅದರ ಪ್ರಲಾಪಗಳಲ್ಲಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ನಿಮ್ಮ ಪ್ರೀತಿ, ಕೃಪಾ, ಸತ್ಯತೆಗಳು ಬದಲಾಗುವುದೇ ಇಲ್ಲ ಎಂದು ಅವನು ಹೇಳುತ್ತಾನೆ. ಒಂದು ದಿವಸ ಬರುತ್ತೆ, 70 ವರ್ಷಗಳಾದ ಮೇಲೆ ನೀವು ಕರುಣೆಯನ್ನು ನೀವು ತೋರಿಸಿ ನೀವು ಎಲ್ಲಿ ಅವರನ್ನು ಬಿಟ್ಟರೋ ಅಲ್ಲಿಂದ ಕರ್ಕೊಂಡು ಬರುವಿರಿ ಎಂದು ಅವನು ನಂಬಿದನು. ಇವತ್ತು ನಾನು ಹೇಳುತ್ತೇನೆ, ಹಿನ್ನೆಲೆಯನ್ನು 70 ವರ್ಷಗಳು ಮೊದಲನೇದಾಗಿ ಕಸ್ದೀಯರ್ ಅವರ ಮೇಲೆ ಆಳ್ವಿಕೆ ಮಾಡ್ತಾ ಇದ್ದರು. ಕಸ್ದೀಯರ್ ಕಾಲದಲ್ಲಿ ಇದ್ದ ಆ ಒಂದು ಘಟನೆಗಳನ್ನು ನಾವು ದಾನಿಯೇಲನ ಪುಸ್ತಕದಲ್ಲಿ ನಾವು ಓದಬಹುದು. ದಾನಿಯೇಲನು ಶಾದ್ರಾಕ್, ಮೇಷಕ್, ಆಬೇದ್ನೆಗೋ ನೆಬೂಕದ್ನೆಚ್ಚರನಿಗೆ ಕನಸು ಬೀಳುವಾಗ ಕನಸಿಗೆ ಅರ್ಥವನ್ನು ತಿಳಿಸ್ತಾರೆ. ಈ ದಾನಿಯೇಲ, ಶಾದ್ರಾಕ್, ಮೇಷಕ್, ಆಬೇದ್ನೆಗೋ ಅವರು ದೇವರಿಗಾಗಿ ತನ್ನನ್ನು ಪರಿಶುದ್ಧಗೊಳಿಸಿಕೊಂಡು ಬೇಡ ಎಂದು ಇರುವುದನ್ನು, ಅವರಲ್ಲಿರುವ ಊಟದಲ್ಲಿ ಕೂಡ ಅವರು ದೇವರಿಗೆ ಮೆಚ್ಚುಗೆ ಆಗಿರುವ ರೀತಿಯಲ್ಲಿ ಅವರು ಅನ್ಯ ದೇವತೆಗಳಿಗೆ ಕೊಡಲ್ಪಟ್ಟ ಪೂಜೆ ಮಾಡಿದ ಆ ವಸ್ತುಗಳನ್ನು ತಿನ್ನದೆ ತನ್ನನ್ನು ಬೇರ್ಪಡಿಸಿಕೊಂಡು ಬದುಕಿದವರು. ಅವರಿಗೆ ಶ್ರೇಷ್ಠವಾದ ಜ್ಞಾನವನ್ನು ದೇವರು ದಯಪಾಲಿಸಿದರು. ಕನಸುಗಳಿಗೆ ಅರ್ಥವನ್ನು ತಿಳಿಸುವಂತ ಕೃಪೆ ಇತ್ತು. ಅವರು ನೆಬೂಕದ್ನೆಚ್ಚರ ಕಾಲದಲ್ಲಿ ಅವರು ಮಹಿಮಾ ಸ್ಥಾನದಲ್ಲಿ ಕೂತಿರುವುದನ್ನು ನೋಡುತ್ತೇವೆ. ಹಲ್ಲೆಲೂಯಾ. ಆಮೇಲೆ ಬಾಬಿಲೋನ್, ಇಲ್ಲಿ ದೇವರು ಹೇಳಿದ ಹಾಗೆಯೇ ಕಸ್ದೀಯರು ಪಾಪ ಮಾಡಿ ಕ್ರೂರವಾಗಿ ನಮ್ಮ ಜನರನ್ನು ನಡೆಸುವ ಕಾಲ ಬಂತು. ಇವತ್ತು ದೇವರು ಬಾಬಿಲೋನಿಯರಿಗೆ ದಂಡನೆ ಕೊಟ್ಟು ಬಾಬಿಲೋನಿಯ ಸಾಮ್ರಾಜ್ಯವನ್ನು ತೆಗೆದಾಕಿಬಿಟ್ಟು, ನಿಮಗೆಲ್ಲ ಗೊತ್ತು ತಾನೆ ಆ ಸ್ಟೋರಿ, ಮೇನೆ ತೆಕ್ಕಲ್ ಉಪಾರ್ಸಿ, ದೇವಾಲಯದಲ್ಲಿರುವ ಪಾತ್ರೆಗಳಲ್ಲಿ ಅವ್ರು ಏನ್ ಮಾಡ್ತಾರೆ, ಮದ್ಯ ಡ್ರಿಂಕ್ಸ್ ಹಾಕಿ ಕುಡಿದು ಅಲ್ಲಿ ಇರುವ ಬೆಳ್ಳಿ ಬಂಗಾರ ಮರದಿಂದ ಹಾಕಲ್ಪಟ್ಟ ದೇವರುಗಳನ್ನು ಅವರು ಏನ್ ಮಾಡಿದರು, ಹೊಗಳಿದರು. ಆವಾಗ ಒಂದು ಬೆರಳು ಬಂದು ಆ ಗೋಡೆ ಮೇಲೆ ಬರೆದಿತ್ತು. ಏನು ಬರೆದಿತ್ತು? ನಿನ್ನೆ ಯೋಗಿದೆ, ಇವತ್ತು ತೂಕಲ್ಪಟ್ಟಿದೆ, ಮೀನ್ಸ್ ಸ್ಕೇಲ್ ಅಲ್ಲಿ. ಇವತ್ತು ನಿನ್ನನ್ನು ನಾನು ತೆಗೆದಾಕಿಬಿಟ್ಟು ಮೀಡ ಪರ್ಷಿಯರನ್ನು ಅವರ ಕೈಯಲ್ಲಿ ರಾಜ್ಯ ಭಾರವನ್ನು ಕೊಡುವೇನು ದೇವರು ಅಲ್ಲಿ ಬರೆದು ತೋರಿಸಿದರು. ಅದೇ ರೀತಿಯಲ್ಲಿ ಆಯಿತು. ಹಲ್ಲೆಲೂಯಾ. ಒಂದು ಆಳ್ವಿಕೆ ಹೋಗಿ ಇನ್ನೊಂದು ಆಳ್ವಿಕೆ ಪ್ರಭುತ್ವ ಬರ್ತಾ ಇದೆ. ಈ ಪ್ರಭುತ್ವ ಯಾರ್ದು? ಫಾರಿಸಿಯರು, ಮೀಡ ಪರ್ಷಿಯಾ. ನಿಮಗೆ ಒಂದು ವಿಷಯ ಗೊತ್ತಾಗಬೇಕು. ಇವತ್ತು ಈರಾನ್ ಇದೆಲ್ಲ, ಈ ಈರಾನ್ ದೇಶವೇ ಆ ಕಾಲದಲ್ಲಿ ಇದ್ದ ಫಾರಿಸಿಯರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದರಲ್ಲಿ ಬಂದ ಅರಸರುಗಳು ದಾನಿಯೇಲನಿಗೆ ಸಹಾಯ ಮಾಡೋದನ್ನು ನಾವು ನೋಡ್ತೇವೆ. ಹಲ್ಲೆಲೂಯಾ. ಆ ಅರಸನಾದ ಡ್ಯಾರಿಯಸ್ ಸಿಂಹದ ಗಬಿಯಲ್ಲಿ ಹಾಕಲ್ಪಟ್ಟ
ದಾನಿಯಲಿಗೋಸ್ಕರ ಉಪವಾಸ ಮಾಡಿಕೊಂಡವನು, ಅವನಿಗೆ ಮಿತ್ರನಾಗಿದ್ದದನ್ನು ನಾವು ನೋಡುತ್ತೇವೆ. ಇವತ್ತು ದೇವರು ಕೊಟ್ಟಂತ ಮಾತನ್ನು ಪೂರೈಸುವ ಸಮಯ ಬಂದಿದೆ. 70 ವರ್ಷ ಕಾಲ ಈ ಜನರು ಅಲ್ಲಿ ಸೆಟ್ಲ್ ಆಗಿ ಯಹೂದಿಯರಿಗೆ ಅಲ್ಲಿ ಬದುಕುತ್ತಾ ಇದ್ದಾರೆ. ಅವರಿಗೆ ಅಲ್ಲಿ ಬಹಳ ನೋವು. ಯಾಕಂದ್ರೆ ಒಂದು ಕಾಲದಲ್ಲಿ ಯೆರೂಸಲೇಮ್ ದೇವಾಲಯದಲ್ಲಿ ಬಂದು ದೇವರನ್ನು ಆರಾಧಿಸ್ತಾ ಇದ್ದ ಜನರು ಇವತ್ತು ದೇವಾಲಯಕ್ಕೆ ಹೋಗೋಕೆ ಆಗಲ್ಲ, ಹಬ್ಬಗಳು ಇಲ್ಲ. ಇವತ್ತು ಅನ್ಯ ದೇಶದಲ್ಲಿ ಸಿನಗಾಗ್ಸ್ ಅನ್ನು ಉಂಟು ಮಾಡಿಕೊಂಡು ಪ್ರಾರ್ಥನೆ ಕೂಡಗಳನ್ನು ಅವರು ಉಂಟು ಮಾಡಿಕೊಂಡು ಅಲ್ಲಿ ಪ್ರಾರ್ಥನೆಯನ್ನು ಬುಕ್ ಆಫ್ ಲಾ ಧರ್ಮಶಾಸ್ತ್ರವನ್ನು ಅಲ್ಲಿ ಓದಿಸಿಕೊಂಡು ಪ್ರಾರ್ಥನೆಗಳನ್ನು ಮಾಡುತ್ತಾ ಅವರಿದ್ದರು. ಆ ಒಂದು ಪರಿಸ್ಥಿತಿ ಅವರಿಗೆ ಬಂದಿತ್ತು. ನೀವು ನೋಡಿದರೆ ಅನ್ಯ ದೇಶದಲ್ಲಿ ಹೋಗಿ ಬದುಕುವಾಗ ಅವರಲ್ಲಿ ಟ್ಯಾಕ್ಸ್ ಕಟ್ಟಬೇಕು, ಅಲ್ಲಿ ಅವರನ್ನು ಸೆಕೆಂಡ್ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಕೆಲವೊಂದು ಜನರು ಅರಣ್ಮನೆಯಲ್ಲಿ ಕೆಲಸ ಮಾಡಿದರು, ಮಿಕ್ಕವರೆಲ್ಲ ಬಡವರಾಗಿ ತುಂಬ ಕಷ್ಟಗಳನ್ನು ಅನುಭವಿಸ್ತಾ ಬಂದರು. ಆದರೂ ಅಲ್ಲಿ ಸೆಟಲ್ ಆಗಿ ಚೆನ್ನಾಗಿ ಶ್ರೀಮಂತರಾದವರು ಇದ್ದಾರೆ, ಬಡತನದಲ್ಲಿ ಇದ್ದವರು ಇದ್ದಾರೆ. ಈ ಒಂದು ಪರಿಸ್ಥಿತಿಯಲ್ಲಿ ಯಾವಾಗ ನಮ್ಮ ಜೀವನದಲ್ಲಿ ಒಂದು ಬದಲಾವಣೆ ಬರುತ್ತೆ ಇದು ನೋಡಿದರೆ, ಅವರು ಸತ್ಯವೇದ ಹೇಳುವ ಹಾಗೆ ನಾನು ಹೇಳ್ತೇನೆ, ಅವರ ನಿರೀಕ್ಷೆಯನ್ನು ಕಳಕೊಂಡರು. ಇನ್ನು ಮುಂದೆ ನಾವು ನಮ್ಮ ದೇಶಕ್ಕೆ ತಿರುಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಎಲ್ಲ ಮುಗಿದೋಯಿತು. ಈ ಒಂದು ಪರಿಸ್ಥಿತಿಗೆ ನಾವು ಬಂದಿದ್ದರೆ ನಮ್ಮನ್ನು ಕಾಪಾಡಿ ಕರ್ಕೊಂಡು ಹೋಗುವರು ಯಾರು ಇಲ್ಲ ಎಂದು ನಂಬಿಕೆಯನ್ನು ನಿರೀಕ್ಷೆಯನ್ನು ಕಳಕೊಂಡು ಇರುವ ಒಂದು ಜೀವನವನ್ನು ಅವರು ಜೀವಿಸ್ತಾ ಇದ್ದರು. ಅದನ್ನೇ ಇಲ್ಲಿ ಪ್ರವಾದಿಯಾದ ಹೆಗೆಜ್ಕೇಲನಿಗೆ ದೇವರು ತೋರಿಸ್ತಾರೆ. ಆ ವಾಕ್ಯವನ್ನು ತಿರುಗಿ ಹೋದರೆ 37ನೇ ವಾಕ್ಯ, ನಾನು ಯೆಹೋವನ ಹಸ್ತಸ್ಪರ್ಶದಿಂದ ಪರವಶನಾಗಿರಲು ಆತನು ತನ್ನ ಆತ್ಮದ ಮೂಲಕ ನನ್ನನ್ನು ಒಯ್ದು ಎಲುಬುಗಳಿಂದ ತುಂಬಿದ ಒಂದು ತಗ್ಗಿನಲ್ಲಿ ಇಳಿಸಿ ನಾನು ಆ ಎಲುಬುಗಳ ಮಧ್ಯದ ತಗ್ಗನ್ನು ಬಳಸಿಕೊಂಡು ಬರುವಂತೆ ಮಾಡಿದನು. ಇಗೋ, ತಗ್ಗಿನ ಮೇಲೆಲ್ಲ ತೀರಾ ಒಣಗಿದ ಎಲುಬುಗಳು ಲೆಕ್ಕವಿಲ್ಲದಷ್ಟು ಬಿದ್ದಿದವು. ಆತನು ನನ್ನನ್ನು, ದೇವರು ನನ್ನನ್ನು, ಪ್ರವಾದಿಯನ್ನು, ನರಪುತ್ರನೇ ಈ ಎಲುಬುಗಳಿಗೆ ಜೀವವು ಬರಬಹುದು ಎಂದು ಕೇಳಿದ್ರು. ನಾನು ಸತ್ತು ಹೋಗಿರುವ ಮನುಷ್ಯ ನಮ್ಮ ಕಣ್ಣು ಮುಂದೆ ಬಿದ್ದಿದ್ರೆ ಜೀವ ಬರಬಹುದೋ ಅಂತ ಹೇಳಿದ್ರೆ ಸಾಧ್ಯವಿದೆ ಎಂದು ನಾವು ಹೇಳ್ಬೋದು. ಹಾಗೆ ತಾನೆ, ಒಂದು ಹೆಣ ನಮ್ಮ ಕಣ್ಣು ಮುಂದೆ ಇದೆ, ಸರಿ ಏನೋ ಒಂದು ನಾವು ಮಾಡಿಸಿ ಆ ಜೀವವನ್ನು ತರಬಹುದು. ಈ ಕಾಲದಲ್ಲಿ ಡಾಕ್ಟರ್ಸ್ ಏನೋ ಡಬಲ್ ಪ್ರೆಷರ್ ಎಲ್ಲ ಮಾಡ್ತಾರೆ. ಸೊ ಬರಬಹುದು ಎಂದು ಒಂದು ನಂಬಿಕೆಯಿಂದ ಹೇಳಬಹುದು. ಬಟ್ ಇಲ್ಲಿ ಎಲುಬುಗಳು, ಅದು ಒಣಗಿ ಹೋಗಿರೋ ಎಲುಬುಗಳು ತುಂಬಿರುವ ತಗ್ಗಿನಲ್ಲಿ ಅವನು ಕರ್ಕೊಂಡು ಹೋಗಿ ಕೇಳಿದರೆ ಅವನು ಏನು ಉತ್ತರ ಕೊಡಬಹುದು? ಅವನು ದೇವರಿಗೆ ಬಿಟ್ಟಿದ್ದಾನೆ. ಪೇತ್ರನ ಹೇಳಿದಲ್ಲ, ಪೇತ್ರ ಹೋದ ವಾರ ನಾವು ನೋಡೋದಿಲ್ಲ, ಅದೇ ಆನ್ಸರ್ ಇವನು ಕೊಡ್ತಾನೆ. ನೀವೇ ನಿಮಗೆ ಗೊತ್ತು, ನಿನ್ನ ಪ್ರೀತಿಸಿಯಾ ಇಲ್ಲ ನನ್ನ ಮಮತೆಯಾದ ಇಟ್ಟಿರ್ತೀಯಾ? ಅಪ್ಪ ಸ್ವಾಮಿ, ನಿಮಗೆ ಎಲ್ಲ ಗೊತ್ತು ಅಂತ ಹೇಳಿಬಿಟ್ಟು ಅದೇ ರೀತಿಯಲ್ಲಿ ಇವತ್ತು ಅವನು ಹೇಳ್ತಾನೆ, ನಾನು ಕರ್ತನಾದ ಯೆಹೋವನೇ, ನೀನೇ ಬಲ್ಲೆ ಎಂದು ಉತ್ತರ ಕೊಟ್ಟೆನು. ಹಲ್ಲೆಲೂಯಾ. ಅವನಲ್ಲಿ ನಂಬಿಕೆ ಇದೆಯಾ ಇಲ್ವಾ ಅದು ಗೊತ್ತಿಲ್ಲ, ಬಟ್ ಆದ್ರೂ ಆ ಒಂದು ಉತ್ತರವನ್ನು ದೇವರ ಕೈಯಲ್ಲಿ ಬಿಟ್ಟು ಕೊಟ್ಟದನ್ನು ನಾವು ನೋಡುತ್ತೇವೆ. ಆಗ ಆತನು ನನಗೆ ಹೀಗೆ ಅಪ್ಪಣೆ ಮಾಡಿದನು, ನೀನು ಎಲುಬುಗಳ ಮೇಲೆ ಧ್ವನಿಯನ್ನು ಹರಡಿ ಅದಕ್ಕೆ ಈ ದೈವೋಕ್ತಿಯನ್ನು ನುಡಿ, ಒಣಗಿದ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ಹಲ್ಲೆಲೂಯಾ. ಇಲ್ಲಿ ನೀವು ನೋಡಿದರೆ ಆ ಪರಿಸ್ಥಿತಿಯನ್ನು ನೋಡಿರಿ, ಓದಿರಿ ಯಾರಾದರೂ. ಪರಿಸ್ಥಿತಿ ಅಸಾಧ್ಯವಾಯಿತು ಮತ್ತು ಭರವಸೆ ಕಳೆದು ಹೋಗಿದೆ. 2ನೇ ಪಾಯಿಂಟ್ ಬನ್ನಿ. ಆದರೆ ನಮ್ಮ ದೇವರು ನಂಬಿಕಸ್ಥನು, ನಮ್ಮನ್ನು ಕರೆದಾದನು, ಆರಿಸಿಕೊಂಡವನು, ಸೃಷ್ಟಿ ಮಾಡಿದವನು, ನಮಗಾಗಿ ಪ್ರಾಣ ಕೊಟ್ಟವನು, ನಮ್ಮನಿಗೆ ಒಡಂಬಡಿಕೆ ಮಾಡಿಕೊಂಡ ದೇವರು ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಇಸ್ರೇಲ್ ಜನರನ್ನು ಐಗುಪ್ತದಿಂದ ಕರ್ಕೊಂಡು ಬಂದ ದೇವರು ನಂಬಿಕಸ್ಥರಾಗಿರುವ ದೇವರಾಗಿದ್ದರು. ಎಷ್ಟೋ ಸಾರಿ ಅವರು ಎದ್ದು ಈ ಜನರನ್ನು ಅಳಿಸಿ ಬಿಡೋಣ ಎಂದಿರುವಾಗ ಮೋಶೆ ಪ್ರಾರ್ಥನೆ ಮಾಡುತ್ತಾನೆ, ಅಪ್ಪ ನೀವು ಕರ್ಕೊಂಡು ಬಂದ ಜನರನ್ನು ದಾರಿಯಲ್ಲಿ ಅಳಿಸಿಬಿಟ್ರಿ, ಇವರನ್ನು ಕಾಪಾಡೋಕ್ಕಾಗಲ್ಲ, ಮಿಕ್ಕ ಜನರು ನಿಮ್ಮ ಬಗ್ಗೆ ಮಾತನಾಡೋರು ಎಂದು ಹೇಳುವಾಗ ದೇವರು ಆ ಕನಿಕರವನ್ನು, ದಯೆಯನ್ನು, ದೀರ್ಘ ಶಾಂತಿಯನ್ನು ತೋರಿಸುವ ದೇವರಾಗಿ, ಅವರ ಒಡಂಬಡಿಕೆಯನ್ನು ಸ್ಮರಿಸುವ ದೇವರಾಗಿದ್ದು ಅವರ ಮೇಲೆ ಬರಲಿಕ್ಕಿರುವ ದಂಡನೆಯನ್ನು ಬರಕೊಡದೆ ಕಾಪಾಡಿ ಕಾನಾನ್ ದೇಶದಲ್ಲಿ ಕರ್ಕೊಂಡು ಹೋಗಿ ಸ್ಥಾಪಿಸಲು ನಾವು ನೋಡುತ್ತೇವೆ. ಹಲ್ಲೆಲೂಯಾ. ಈ ಕರುಣೆಯುಳ್ಳ ದೇವರು
ನಂಬಿಕಸ್ಥರಾಗಿರುವ ದೇವರಾಗಿದ್ದಾರೆ. ಹೆಂಗೆಯಾದ್ರೂ ಜನರು ರಕ್ಷಣೆ ಹೊಂದಬೇಕು, ಅವರು ಸಂಪೂರ್ಣವಾಗಿ ಪೂರ್ಣವಾಗಿ ನಾಶ ಆಗಬಾರದು. ಒಂದು ಕೂಟ ಜನರು ನನ್ನ ನಾಮಕ್ಕೋಸ್ಕರ ಬದುಕಬೇಕು, ಆ ಒಂದು ಉದ್ದೇಶದಿಂದ ಇಲ್ಲಿ ದೇವರು ಅಲ್ಲಿ ಇಳಿದು ಬಂದು ಆ ಪ್ರಾಫೆಟ್, ಆ ಪ್ರವಾದಿಗೆ ಮಾತನಾಡುತ್ತಾರೆ. ಆ ಮಾತೇನಂತಾರೆ, ತಿರ್ಗಾ ಹೋದಮ್ಮ, ನೀನು ಎಲುಬುಗಳ ಮೇಲೆ ದೋಣಿಯನ್ನು ಹರಡಿ ಅದಕ್ಕೆ ಈ ದೈವಯುಕ್ತಿಯನ್ನು ನುಡಿ. ವಾಕ್ಯ ನೋಡಿದರೆ, ಆದರೆ ನಮ್ಮ ದೇವರು ನಂಬಿಕಸ್ಥರು, ಶ್ರಮಿಸುವ ಮತ್ತು ವಾಗ್ದಾನವನ್ನು ಪೂರೈಸುವ ದೇವರು. ಇಲ್ಲಿ ಆ ಜನರು ಪಶ್ಚಾತ್ತಾಪ ಪಟ್ಟರು. ಸುಮ್ಮನೆ ದೇವರು ಬಂದು ಹೊಸದಾಗಿ ವಾಗ್ದಾನಗಳು ಕೊಡ್ತಾ ಇಲ್ಲ. ನೀವು ಅರ್ಥ ಮಾಡಿಕೊಳ್ಳಬೇಕು. ಆ 70 ವರ್ಷ ಮುಗಿದೋಯ್ತು, ಬನ್ನಿರಿ ಕರ್ಕೊಂಡು ಹೋಗ್ತೀನಿ, ಹಂಗೆ ಇಲ್ಲ. ಈ 70 ವರ್ಷ ಕಾಲ ಯಾಕೆ ದೇವರು ಕೊಟ್ಟಿದ್ದಾರೆ? ಅವರು ಕೂತ್ಕೊಂಡು ಅವರು ತನ್ನನ್ನು ಪರೀಕ್ಷಿಸಿ ನೋಡಿ ತನ್ನಲ್ಲಿ ಇರುವ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಬೇಕು. ಅದಕ್ಕೋಸ್ಕರ ಅವಕಾಶ ದೇವರು ಕೊಟ್ಟಿದ್ದಾರೆ. ನೀವು ನೋಡಿದರೆ ಯಾರನ್ನು ಕರ್ಕೊಂಡು ಬಂದರು ಈ ಬಾಬಿಲೋನಲ್ಲಿ, ನೀವು ನೋಡಿದರೆ ಯಾರೆಲ್ಲ ಪಾಪ ಮಾಡಿದರೋ, ಬಡವರು, ವಿಧವೆ, ಅನಾಥರು ಅಲ್ಲೇ ದೇವರು ಬಿಟ್ಟು ಬಿಟ್ಟರು. ಆ ದೇಶದಲ್ಲಿ ಬೆಳೀತಾ ಇರುವ ಆ ಬೆಳೆಯನ್ನು 70 ವರ್ಷ ಅನುಭವಿಸ್ತಾ ಇದ್ದವರು ಯಾರು? ಅಲ್ಲಿ ಇರುವ ಬಡವರು. ಬಟ್ ಇಲ್ಲಿ ನೀವು ಕರ್ಕೊಂಡು ಬಂದಿರೋರಿಗೆ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ. ನೀವು ಮನ ತಿರುಗಿರಿ, ನೀವು ಪಶ್ಚಾತ್ತಾಪ ಪಡಿರಿ, ನಿಮ್ಮ ಪಾಪಗಳೆಲ್ಲ ಬಿಡಿರಿ, ನಾನು ನಿಮ್ಮನ್ನು ಕ್ಷಮಿಸಿ ತಿರುಗಾ ಕರ್ಕೊಂಡು ಹೋಗಿ ಅಲ್ಲಿ ಸ್ಥಾಪಿಸುವೆನು. ಯಾರ ಮುಖಾಂತರ ಮಾತನಾಡಿದರು? ಯೆಶಾಯನ ಮುಖಾಂತರ. ಆ 40ನೇ ಅಧ್ಯಾಯದಲ್ಲಿ 10 ಹೇಗೆ ಒಂದು ವರ್ಷ ಕಾಲ, 30 ವರ್ಷ ಕಾಲ ಇಲ್ಲ 40 ವರ್ಷ ಕಾಲ ಆದ ಮೇಲೆ ಅದಕ್ಕೆ ಶರೀರದಲ್ಲಿ ಇರುವ ಫದರ್ಸ್ ಎಲ್ಲ ಭಾರವಾಗಿ ಬಿಡುತ್ತೆ. ಅದಕ್ಕೆ ಬೇಟೆಯಾಡೋದಕ್ಕಾಗಲ್ಲ, ಎಲ್ಲ ಏನು ಹೇಳ್ತಾರೆ, ಉಗುರೆಲ್ಲ ಹಂಗೆ ಬೆಂಡಾಗಿ ಬಿಡುತ್ತೆ. ಆ ಒಂದು ಮೀನು ಏನಾದರೂ ಹಿಡಿಯೋದಕ್ಕಾಗಲ್ಲ. ಈವನ್ ಅದು ಇದೇನು ಹೇಳ್ತೇವೆ, ಕೊಕ್ಕು, ಅದು ಬೆಂಡಾಗಿ ಬಿಡುತ್ತೆ. ಆವಾಗ ಅದೇನು ಮಾಡ್ತದೆ, ಬೆಟ್ಟದ ಮೇಲೆ ಹಾರಿ ಹೋಗಿ ಒಂದು ಸ್ಥಳವನ್ನು ಆರಿಸಿಕೊಂಡು ಅಲ್ಲಿ ಕೂತ್ಕೊಂಡು ತನ್ನಲ್ಲಿ ಇರುವ ಎಲ್ಲವನ್ನು ಒಡೆದಾಕಿ ಇರುವ ಫೆದರ್ಸ್ ಎಲ್ಲವನ್ನು ತೆಗೆದಾಕಿಬಿಟ್ಟು ಸ್ವಲ್ಪ ಕಾಲ ಆ ನೋವಲ್ಲಿ ಅದು ಕಾಯ್ತಾ ಇರುವುದು. ಅದು ತಿರುಗಾ ಅದೇನು ಬರುತ್ತೆ, ಹೊಸದಾಗಿ ಅದು ಬರುತ್ತೆ. ಬಂದ ಮೇಲೆ ಆಮೇಲೆ ಇನ್ನೂ 30 ವರ್ಷ 40 ವರ್ಷ ಕಾಲ ಅದು ಬದುಕಬಹುದು. ಈ ಒಂದು ಪೀರಿಯಡ್ ಅನ್ನು ಅದು ತೆಗೆದುಕೊಳ್ಳದೆ ಹೋದರೆ ಅದು ಅಲ್ಲೇ ಸತ್ತೋಗಿಬಿಡುತ್ತೆ. ಅದು ನೋವಿನ ಕಾಲ. ಆ ಒಂದು ಅನುಭವ ಅದರಲ್ಲಿ ಬೇಡ ಅಂತಿರುವ ಭಾರವಾಗಿರೋ ಎಲ್ಲವನ್ನು ಅದು ಏನ್ ಮಾಡ್ತದೆ, ಕೂತ್ಕೊಂಡು ತೆಗೆದಾಗಿಬಿಟ್ಟು ಹೊಸದು ಬರುವ ತನಕ ಅದು ಕಾಯ್ತಾ ಇರುತ್ತೆ. ಅದೇ ರೀತಿಯಲ್ಲಿ ಈ ಜನರು ಅಲ್ಲಿ 70 ವರ್ಷ ಕಾಲ ತಿತ್ತುಪಾಟಲ್ಲಿಯೂ ಅಲ್ಲಿ ಯೆಶಾಯನ ಅವರಿಗೆ ಪ್ರವಾದನೆ ಮುಖಾಂತರ ಎಚ್ಚರಿಕೆ ಮಾತುಗಳನ್ನು ಮನ ತಿರುಗಿರಿ, ದೇವರು ನಮಗೆ ಏನೆಲ್ಲ ಮಾಡಿದರು ಅದೆಲ್ಲ ನಾವು ಸ್ಮರಿಸಿ ನಾವು ಎಲ್ಲವನ್ನು ಬಿಟ್ಟು ನಾವು ಇವತ್ತು ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳೋಣ ಎಂದು ಅವರಿಗೆ ಎಚ್ಚರಿಕೆ ಮಾತುಗಳನ್ನು ಕೊಡುವನಾಗಿ ಯೆಶಾಯನ ಅವರಿಗೆ ಸೇವೆ ಮಾಡುವನಾಗಿದ್ದನು. ಹಾಗೆ ಇರುವಾಗ ನೀವು ಒಂದು ವಿಷಯವನ್ನು ಅರ್ಥ ಮಾಡಿಕೊಳ್ಳಬೇಕು. ಅವರು ಮನ ತಿರುಗಿದ ಕಾರಣ ಹೆಂಗೆಯಾದರೂ ನಮ್ಮ ದೇಶಕ್ಕೆ ತಿರುಗಿ ಹೋಗಬೇಕು. ಅಲ್ಲಿ ಇರುವವರು ಏನು ಮಾಡಿದರು? ನೀವು ಬಾಬಿಲೋನ್ನಲ್ಲಿ 137ನೇ ಕೀರ್ತನೆ ಭಾಗವನ್ನು ನೀವು ಹೋದರೆ ಅವರು ಬಾಬಿಲೋನ್ನಲ್ಲಿ ಇರುವಾಗ ಯೆರೂಸಲೇಮಿನ ಗೀತಗಳನ್ನು ವಿನೋದಕ್ಕಾಗಿ ಅವ್ರು ಹಾಡಬೇಕೆಂದು ಒತ್ತಾಯಪಡಿಸಿದ್ದು ನಾವು ನೋಡ್ತೇವೆ. ಎಲ್ಲಿದೆ ಅದು? 137ನೇ ಕೀರ್ತನೆಗಳು. ನಾವು ಬಾಬೇಲ್ ದೇಶದ ನದಿಗಳ ಬಳಿಯಲ್ಲಿ ಕೂತ್ಕೊಂಡು ಚೀಯೋನನ್ನು ನೆನೆಸಿ ಅತ್ತೇವು. ಆ ದೇಶದ ನಮ್ಮನ್ನು ಸೆರೆ ಹಿಡಿದು ಪೀಡಿಸುತ್ತಿದ್ದವರು ನಮಗೆ ನೀವು ಚೀಯೋನಿನ ಗೀತಗಳಲ್ಲಿ ಒಂದನ್ನು ನಮ್ಮ ವಿನೋದಕ್ಕಾಗಿ ಹಾಡಿರಿ. ದೇವರನ್ನು ಆರಾಧಿಸುವುದಕ್ಕೆ ಹಾಡುವ ಹಾಡುಗಳನ್ನು ಇವರು ಎಣ್ಣೆ ಹೊಡೆದುಕೊಂಡು ಡ್ಯಾನ್ಸ್ ಆಡೋದಕ್ಕೆ ಆಡಿರಿ ಅಂತ ಹೇಳಿದರು. ಅವ್ರಿಗೆ ಎಷ್ಟು ನೋವಾಗಿರುತ್ತೆ. ಅವರ ಎಂಟರ್ಟೈನ್ಮೆಂಟ್, ಮನೋರಂಜನೆಗೋಸ್ಕರ ಆಡಿರಿ ಅಂತ ಹೇಳುವಾಗ ಅವ್ರಿಗೆ ಏನಾಯ್ತು? ನೋವಾಯ್ತು. ನಾವು ಪರದೇಶದಲ್ಲಿ ಯೆಹೋವ ಗೀತಗಳನ್ನು ಹಾಡುವುದು ಹೇಗೆ? ಯೆರೂಸಲೇಮೇ, ನಾನು ನಿನ್ನನ್ನು ಮರೆತು ಬಿಟ್ಟರೆ ನನ್ನ ಬಲಗೈ ಮರೆತು ಹೋಗಲಿ. ಯೆರೂಸಲೇಮೇ, ನಾನು ನಿನ್ನನ್ನು ನೆನೆಸದಿದ್ದರೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ನಿನ್ನಲ್ಲಿ ಆನಂದಿಸದಿದ್ದರೆ ನನ್ನ ನಾಲಿಗೆಯು ಸೇದಿ ಹೋಗಲಿ. ಅಲ್ಲಿ ನೋಡಿದರೆ ಅವರಿಗೆ ಇಲ್ಲಿ ನೋವು. ನಾವು ಎಲ್ಲಿ ಬಂದು ಕೂತಿದ್ದೇವೆ? ನಮ್ಮನ್ನು ದೇವರು ಶ್ರೇಷ್ಠವಾದ ಸ್ಥಳದಲ್ಲಿ ಇಟ್ಟರಲ್ಲ, ಹಾಲು ಜೇನು ಹರಿಯುವ ಸ್ಥಳವನ್ನು ಕೊಟ್ಟಿದ್ದಾರೆ. ಮಳೆಯು ಬೆಳೆಯು ಏನು ಕೊರತೆ ಇಲ್ಲ. ನಾವು ಸಮೃದ್ಧಿಯನ್ನು ಅನುಭವಿಸ್ತಾ ಬಂದೇವೆ. ಹಾಗೆ ಇರುವಾಗ ಇವತ್ತು ನಾವು ಅನ್ಯ ಜನರ ಕೈಯಲ್ಲಿ ನಾವು ಸಿಕ್ಕಿದ್ದೇವಲ್ಲ.
ಸರಿಯಾಗಿ ಊಟ ಸಿಗ್ತಾ ಇಲ್ಲ, ಬಡತನದಲ್ಲಿ ಬಿದ್ದಿದ್ದೇವೆ, ಒಂದು ಮರ್ಯಾದೆ ಇಲ್ಲ, ದೇವರನ್ನು ಆರಾಧಿಸುವಾಗಲ್ಲ, ದೇವಾಲಯ ಇಲ್ಲ, ನಮ್ಮ ಜೀವನ ಹೀಗೆ ಹಾಳಾಗಿ ಹೋಯ್ತು, ಗತಿಹೀನರಾಗಿ ಬಿಟ್ಟೇವೆ, ಯಾವಾಗ ತಿರುಗಿ ಹೋಗುವೆ? ಈ ಒಂದು ಪರಿಸ್ಥಿತಿ, ಈ ಒಂದು ಪರೀಕ್ಷೆಯ ಕಾಲ ಅವರಲ್ಲಿ ಪಕ್ಷದಾಭವನ್ನು ತರುವಂತದ್ದಾಗಿರುತ್ತೆ. ಹಲ್ಲೆಲೂಯಾ. ಮನ ತಿರುಗುವಿಕೆ. ಕಷ್ಟಕಾಲಗಳು ಬರುವಾಗಲೇ ನಾವು ದೇವರನ್ನು ಏನ್ ಮಾಡ್ತೇವೆ? ಸ್ಮರಿಸ್ತೇವೆ, ಹೆಚ್ಚಾಗಿ ಸ್ಮರಿಸ್ತೇವೆ. ಚೆನ್ನಾಗಿರುವಾಗ ಬೇಡ, ದೇ ಸಂಭ್ರಮ, ದೇ ಹಬ್ಬಗಳು, ದೇ ಮದುವೆ ಮನೆಗಳು, ಮದುವೆ ಮನೆಗಳಲ್ಲಿ ಕೂತಿರ್ತಾರೆ. ಸಭೆಗೆ ಬಂದ್ರೆ ಇವತ್ತು ಮದುವೆ, ನಾನು ಅಲ್ಲಿ ಹೋದಿದ್ರೆ ಅವ್ನು ತಾಳಿ ಕಟ್ಟುವುದೇ ಇಲ್ಲ. ಚೆನ್ನಾಗಿದೆ. ನಮಗೆ ಕಷ್ಟ ಕಾಲಗಳು ಬರುವಾಗ ನಾವು ದೇವರನ್ನು ಹೆಚ್ಚಾಗಿ ಸ್ಮರಿಸುತ್ತೇವೆ. ಇವರು ಸ್ಮರಿಸಿದರು, ಅವರು ಎದೆ ಹೊಡೆದುಕೊಂಡು ಮನ ತಿರುಗಿದರು. ಸಾಕಪ್ಪ, ಹೇಗಾದ್ರೂ ಕರ್ಕೊಂಡು, ಆದರೂ ಅವ್ರ ನಿರೀಕ್ಷೆ ಹಾಳಾಗಿ ಹೋಯಿತು. ಅಯ್ಯೋ, ನಾವು ತಿರುಗಿ ಹೋಗೋದಕ್ಕೆ ಸಾಧ್ಯವೇ ಇಲ್ಲ, ಒಣ ಎಲುಬುಗಳ ಹಾಗೆ ಆಗಿಬಿಟ್ಟೇವಿಲ್ಲ ಎಂದು ಆ ಒಂದು ಪರಿಸ್ಥಿತಿ ಇರುವಾಗ ನಂಬಿಕಸ್ಥರಾಗಿರುವ ದೇವರಲ್ಲಿ ಬಂದಿದ್ದಾರೆ. ಅವರು ಪಾಪಗಳನ್ನು ಕ್ಷಮಿಸಿದರು. ಇವತ್ತು ಆ ಒಂದು ಪ್ರವಾದಿ ಹೇಳ್ತಾರೆ, ನಾನು ಒಂದು ಮಾತನ್ನು ಹೇಳುತ್ತೇನೆ, ಆ ಎಲುಬುಗಳ ಮೇಲೆ ಆ ಮಾತನ್ನು, ಆ ವಾಕ್ಯವನ್ನು ನೀನು ಹೋಗಿ ಹೇಳು. ಹಲ್ಲೆಲೂಯಾ. ಆ ಜೀವನ ಮಾತು, ಆ ಜೀವನ ವಾಕ್ಯ ಅವನನ್ನು ಹೇಳುವಾಗ ಏನ್ ನಡೆದಿತ್ತು ನೋಡೋಣ. ಬೇಗ ಹೋದ ಕರ್ತನ ಎಲುಬುಗಳೇ, ಯೆಹೋವನ ವಾಕ್ಯವನ್ನು ಕೇಳಿರಿ. ಕರ್ತನಾದ ಯೆಹೋವನು ನಿಮಗೆ ಹೀಗೆ ಹೇಳುತ್ತಾನೆ, ಇಗೋ ನಾನು ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು. ಇಗೋ ನಿಮ್ಮೊಳಗೆ ಶ್ವಾಸವನ್ನು ಹೋಗಿಸುವೆನು, ನೀವು ಬದುಕುವಿರಿ. ನಾನು ನಿಮ್ಮ ಮೇಲೆ ನರಗಳನ್ನು ಹಬ್ಬಿಸಿ ಮಾಂಸವನ್ನು ಹರಡಿ ಚರ್ಮವನ್ನು ಒದಿಸಿ ನಿಮ್ಮಲ್ಲಿ ಶ್ವಾಸವನ್ನು ತುಂಬುವೆನು. ಆಗ ನೀವು ಬದುಕಿ ನಾನೇ ಯೆಹೋವನು ಎಂದು ತಿಳಿದುಕೊಳ್ಳುವಿರಿ. ನನಗೆ ಅಪ್ಪಣೆಯಾದಂತೆ ನಾನು ಆ ದೈವೋಕ್ತಿಯನ್ನೆತ್ತಿ ನುಡಿಯುತ್ತಿರಲು ಶಬ್ದವಾಯಿತು. ಇಗೋ ಟಕ ಎನ್ನುತ್ತಾ ಎಲುಬಿಗೆ ಜೋಡಣೆಯಾದವು. ನಾನು ನೋಡಲಾಗಿ ಮೊದಲನೇದಾಗಿ ಈ ಒಂದು ಮಾತನ್ನು ಆ ಎಲುಬುಗಳ ಮೇಲೆ ಹೇಳುವುದಕ್ಕೆ ಪ್ರವಾದಿಗೆ ಏನು ಬೇಕು? ನಂಬಿಕೆ ಬೇಕು. ಹಲ್ಲೆಲೂಯಾ. ವಿಶ್ವಾಸಿ ನಂಬಿಕೆಯಿಂದಲೇ ಬದುಕುವನು. ಹಲ್ಲೆಲೂಯಾ. ಮೊದಲನೇದಾಗಿ ನಂಬಿಕೆ ಬೇಕು. ಅದೇ ಹೆಂಗೆ ದೇವರೇ, ಈ ಒಣ ಎಲುಬುಗಳು ತಿರುಗಿ ಬರ್ತೇನೆ. ನಿನ್ನೆ ಊಟ ಮಾಡ್ತಾ ಇರುವಾಗ ಮನೆಯಲ್ಲಿ ಚಿಕನ್ ಅದೆಲ್ಲ ಎಲುಬಾಯ್ತು. ನಾನು ಈ ವಾಕ್ಯವನ್ನು ಹಂಚ್ಕೊಂಡಿದ್ದೆ. ಸ್ಯಾಮ್ ಹೇಳಿದ, ತಿರ್ಗಾ ಇದರಲ್ಲಿ ಮಾಂಸ ಬರಲಿ. ಅದೆಲ್ಲ ಎಲುಬಾಯ್ತು. ತಿರ್ಗಾ ಇದ್ರಲ್ಲಿ ಮಾಂಸ ಬರ್ಲಿ ಅಂತ ನಾವು ಹೇಳಿದ್ರೆ ತಿರ್ಗಾ ಬರ್ತಾ ಇದ್ದೆ. ನಾನಲ್ಲಿ ಡೈನಿಂಗ್ ಅಲ್ಲಿ ಕುತ್ಕೊಂಡು ನಗ್ತಾ ಇದ್ದೆ. ಹಲ್ಲೆಲೂಯಾ. ಇಲ್ಲಿ ಪರಿಸ್ಥಿತಿ ನೋಡಿರಿ, ಹೇಳಿದ್ರು ನಡೀತಾ, ಅದಕ್ಕೆ ನಂಬಿಕೆ ಬೇಕು. ಹಲ್ಲೆಲೂಯಾ. ಅವನು ದೇವರನ್ನು ದರ್ಶಿಸಿದವನು. ಹಲ್ಲೆಲೂಯಾ. ಯೆಶಾಯೇಲ ಪ್ರವಾದಿ ಬಗ್ಗೆ ನೀವು ನೋಡಿದರೆ ಮೊದಲಿನ ಅಧ್ಯಾಯಗಳಲ್ಲಿ 3ನೇ ಅಧ್ಯಾಯಗಳ ನೋಡುವಾಗ ದೇವರು ಎಳೆದು ಬಂದು ಅವರಿಗೆ ತನ್ನನ್ನು ತೋರಿಸಿಕೊಂಡರು. ಸತ್ಯವೇದ ಒಂದು ಮಾತು ಹೇಳ್ತಲ್ಲ, ಯಾರು ಶುದ್ಧರಾಗಿ ಬದುಕುತ್ತಾರೋ ಅವರು ದೇವರನ್ನು ನೋಡುತ್ತಾರೆ. ಹಲ್ಲೆಲೂಯಾ. ಪರಿಶುದ್ಧರು ಧನ್ಯರು, ಅವರು ದೇವರನ್ನು ನೋಡು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಇಲ್ಲಿ ನೋಡಿದರೆ ಈ ಪ್ರವಾದಿ ಪರಿಶುದ್ಧ ಜೀವನವನ್ನು ಜೀವಿಸುವನಾಗಿದ್ದನು. ಆದ್ರಿಂದ ದೇವರು ತನ್ನನ್ನು ಅವನಿಗೆ ತೋರಿಸಿಕೊಂಡರು. ಇಲ್ಲಿ ಇದು ದೇವರ ಮಾತು ಅವನಿಗೆ ಚೆನ್ನಾಗಿ ಗೊತ್ತು. ಆದ್ರಿಂದ ಅವನಿಗೆ ಮೊದಲಿದಾಗಿ ಬಂದದ್ದು ಏನು ಗೊತ್ತಾ? ನಂಬಿಕೆ. ಹಲ್ಲೆಲೂಯಾ. ಮೊದಲು ಅವನಿಗೆ ನಂಬಿಕೆ ಇಲ್ಲ. ಅವನು ಹೇಳ್ತಾನೆ, ಏನಾಗುತ್ತೋ ಗೊತ್ತಿಲ್ಲ ದೇವರೇ, ನೀವೇ ಹೇಳಿರಿ ಎಂದು ಹೇಳಿದವನು. ದೇವರು ಮಾತು ಕೊಟ್ಟ ಮೇಲೆ ಅವನು ನಂಬಿದನು. ಹಲ್ಲೆಲೂಯಾ. ದೇವರು ಮಾತು ಕೊಟ್ಟ ಮೇಲೆ ಅವನು ನಂಬಿದನು. ಯಾಕೆಂದ್ರೆ ನಮಗೊಂದು ಚರಿತ್ರ ಉಂಟು, ನಮಗೊಂದು ಇತಿಹಾಸ ಉಂಟು. ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಈ ಮಾನವಗಳ ಪಾಪ ಮಾಡಿದ ಮೇಲೆ, ಬಿತ್ತುವುದ ಮೇಲೆ ಅವರು ಏನೆಲ್ಲ ಮಾಡಿದರು, ಅವ್ರು ಕೊಟ್ಟಂತ ವಾಗ್ದಾನ ಏನು, ಅವರು ಇಸ್ರೇಲ್ ಜನರನ್ನು ಹೆಂಗೆ ಆರಿಸಿಕೊಂಡರು, ಮಗುವಿಲ್ಲದ ಅಬ್ರಹಾಮನ್ನು ಹೆಂಗೆ ಆರಿಸಿಕೊಂಡರು, ಅವರು ಕೊಟ್ಟಂತ ಮಾತನ್ನು ಅವನಲ್ಲಿ ಪೂರೈಸಿದರು. ಅವನಿಗೆ ಒಂದು ಮಗನನ್ನು ಕೊಟ್ಟರು 100 ವಯಸ್ಸಲ್ಲಿ. ಹಲ್ಲೆಲೂಯಾ. ಗರ್ಭಸ್ಥಳ ಸತ್ತೋದ ಮೇಲೆ ಕೊಟ್ಟು ದೇವರು ಅದ್ಭುತವನ್ನು ಮಾಡಿದರು. ಅವನು ನಂಬಿದನು. ನಂಬಿಕೆ ನೀತಿ ಎಂದು ಎನ್ನಿಸಲ್ಪಟ್ಟದನ್ನು ನೋಡ್ತೇವೆ. ಅವರು ನಂಬಿ ದೇವರ ಮೇಲೆ ನಂಬಿಕೆ ಇಟ್ಟವಾದ ವಿಶ್ವಾಸಿಗಳು. ಅವನ ಮಗನಾದ ಯಾರು? ಈಶಾಕನ ಮಗನಾದ ಯಾಕೋಬನ ಮಕ್ಕಳಾದ 12 ಕುಲದವರು. ಹಲ್ಲೆಲೂಯಾ. ಈ 70 ಜನರು ಐಗುಪ್ತ ದೇಶದ ಒಳಗಡೆ ಹೋಗದವರು 20 ಲಕ್ಷ ಜನರಾಗಿ ತಿರುಗಿ ಒಂದು ಚರಿತ್ರೆ ಅವರು ಗೊತ್ತು. ಕೆಂಪು ಸಮುದ್ರವನ್ನು ವಿಭಾಗಿಸಿ ಆ ದೇಶದಲ್ಲಿ 10 ಬಾಧೆಗಳನ್ನು ದೇವರು ಕಳಗಿಸಿ
ಇಸ್ರೇಲ್ ಜನರಿಗೂ 5 ಜನರಿಗೂ ಇರುವ ವ್ಯತ್ಯಾಸವನ್ನು ಆ ದೇವರು ತೋರಿಸಿ, ಒಬ್ಬರ ಮೇಲೆ ಆಶೀರ್ವಾದ, ಇನ್ನೊಬ್ಬರ ಮೇಲೆ ಶಾಪವನ್ನು ದೇವರು ತೋರಿಸಿ, ಫರೋಹನ ಕೈಯಿಂದ ಬಿಡುವಿಸಿ ಕಾಪಾಡಿ, ಕೆಂಪು ಸಮುದ್ರವನ್ನು ವಿಭಾಗಿಸಿ, ಮರುಭೂಮಿಯಲ್ಲಿ ಮೇಘಸ್ತಂಭವಾಗಿ ಅಗ್ನಿ ಸ್ತಂಭವಾಗಿ ಅವರು ನಡೆಸಿಕೊಂಡು ಬಂದು ಅವರಿಗೆ ಬೇಕಾದ ಆಹಾರವನ್ನು ಆಕಾಶದಿಂದ, ಹಲ್ಲೆಲೂಯ, ಪಕ್ಕದಲ್ಲಿರುವ ದೇಶಗಳು ಕೊಡ್ತಾ ಇಲ್ಲ. 20 ಲಕ್ಷ ಜನರಿಗೆ ಹೆಂಗೆ ಕೊಡ್ತಾರೆ? ನೀನು ಸೈಡ್ ಇಂದ ಕೊಡೋಕೆ ಆಗಲ್ಲ, ನಾನು ಆಕಾಶದಿಂದ ಕಳಿಸ್ತೇನೆ ಎಂದು 20 ಲಕ್ಷ ಜನರಿಗೆ ಆಹಾರ ಕೊಟ್ಟವರು ದೇವರು. 20 ಲಕ್ಷ ಜನರಿಗೆ ಬಂಡೆಯಿಂದ ನೀರು ಕೊಟ್ಟವರು ದೇವರು. ಅವರ ಕಾಲುಗಳಲ್ಲಿ ಇರುವ ಚಪ್ಪಲು ಕೂಡ ಕಿತ್ತು ಹೋಗಿಲ್ಲದೆ ನಾವು ನೋಡ್ತೇವೆ. ಅವರ ಬಟ್ಟೆಗಳು ಹಳೆಯದಾಗಿ ಇಲ್ಲದೆ ನೋಡ್ತೇವೆ. 40 ವರ್ಷಗಳ ಅವರು ನಂಬಿಕೆ ಇಲ್ಲದೆ ಪಾಪ ಮಾಡಿ ಕಾದೇಶ್ ಬರ್ನೆಯಲ್ಲಿ ತಿರುಗಾಡ್ತಾ ಇರುವಾಗ ಕೂಡ ಅವರು ಕೊಡ್ತಾ ಇದ್ದ ಆಹಾರ, ನೀರು ಕೊರತೆ ಪಡೆದೇ ಕೊಟ್ಟ ದೇವರಾಗಿ ನಂಬಿಕಸ್ಥರಾಗಿ ಇತ್ತು. ಒಂದು ಸಂಧಾನ ಮುಗಿದೋದ ಮೇಲೆ ಇನ್ನೊಂದು ಸಂಧಾನವನ್ನು ಯೆಹೋಶುವನ ಮುಖಾಂತರ ಕರಕೊಂಡು ಹೋಗಿ ಆ ಕಾನಾನ್ ದೇಶದಲ್ಲಿ ಹಾಲು ಜೇನು ಹರಿತಾ ಇರುವ ಆ ಕಾನಾನ್ ದೇಶದಲ್ಲಿ 31 ಅರಸರುಗಳನ್ನು ಸೋರಿಸಿ ಒಂದು ದೇಶವನ್ನು ಅವರಿಗೆ ಸ್ವಾಸ್ಯವಾಗಿ ಕೊಟ್ಟವರು ದೇವರು. ಅವರೊಂದಿಗೆ ಒಡಂಬಡಿಕೆ ಮಾಡಿಕೊಂಡವರು. ನೀವು ಈ ರೀತಿಯಲ್ಲಿ ಬದುಕಬೇಕು. ನೀವು ಹೋಗಿ ಬದುಕ್ತಾ ಇರುವ ಸ್ಥಳದಲ್ಲಿ ಈ ತರ ಜನರು ಇದ್ದಾರೆ, ಪಾಪಿಗಳು ಇದ್ದಾರೆ, ದುಷ್ಟರು ಇದ್ದಾರೆ. ನೀವು ಪರಿಶುದ್ಧರಾಗಿ ಬದುಕಿರಿ, ನೀವು ಪ್ರೀತಿಯನ್ನು ಹಂಚಿಕೊಂಡರೆ, ನನ್ನ ನಾಮವನ್ನು ಮಹಿಮೆಪಡಿಸಿರಿ. ನಾನು ಯಾರೆಂದು ಈ ಜನರಿಗೆ ನೀವೇನು ಮಾಡಬೇಕು? ಸಾಕ್ಷಿಯಾಗಿ ಬದುಕಿ ತೋರಿಸಿ. ಅದಕ್ಕೋಸ್ಕರ ಆರಿಸಲ್ಪಟ್ಟವರು. ಅವರಿಗೆ ದೇವಾಲಯ, ವೈರಿಗಳೆಲ್ಲ ಅವ್ರ ಮುಂದೆ ನಿಲ್ಲೋಕ್ಕಾಗಲ್ಲ. ಅದ್ಭುತವಾಗಿ ಆಕಾಶದಿಂದ ಯುದ್ಧ ಮಾಡಿದರು ದೇವರು. ಹಲ್ಲೆಲೂಯ. ಒಬ್ಬನ ಪ್ರಾರ್ಥನೆಗೋಸ್ಕರ ಏನ್ ನಡೆದಿತ್ತು? ಆಕಾಶದಲ್ಲಿ ಅದ್ಭುತಗಳು. ಏನು ಸೂರ್ಯನು ಮೂಡುತ್ತಾ ಇಲ್ಲ, ಚಂದ್ರನು ಬರುತ್ತಾ ಇಲ್ಲ, ಅಲ್ಲೇ ನಿಲ್ಲಿಸಿದರು. ಇದೆಲ್ಲ ಅದ್ಭುತಗಳು. ನದಿಗಳು, ಎಲ್ಲ ಸಮುದ್ರಗಳು ದೇವರನ್ನು ನೋಡಿ ನಡಿಗಿ ಅವರಿಗೆ ದಾರಿ ಬಿಟ್ಟದನ್ನು ನಾವು ನೋಡುತ್ತೇವೆ. ಹಾಗೆ ಇರುವಾಗ ಆ ದೇವರು ಯಾರೆಂದು ಗೊತ್ತು. ಆದ್ರಿಂದ ಆ ಚರಿತ್ರ ಗೊತ್ತಿರುವ ಆ ಪ್ರವಾದಿ ಅಲ್ಲಿ ನಂಬಿಕೆಯಿಂದ ನುಡಿಯುತ್ತಾನೆ. ಆ ಒನೆ ಎಲುಬುಗಳು ಅದು ತಿರುಗಿ ಜೀವಿತರಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದರೂ ದೇವರು ಹೇಳಿದ ಹಾಗೆ ಅವನು ದೇವರ ಮಾತನ್ನು, ಆ ಒಂದು ಮಾತನ್ನು ಅವನು ನುಡಿಯುವಾಗ ಅಲ್ಲಿ ಒಂದು ಅದ್ಭುತ ನಡೆದಿತ್ತು. ನಾನು ನೋಡಲಾಗಿ ಆಹಾ, ಅವುಗಳ ಮೇಲೆ ನರಗಳು ಹಬ್ಬಿಕೊಂಡವು, ಮಾಂಸವು ಹರಡಿಕೊಂಡಿತ್ತು, ಚರ್ಮವು ಮೇಲ್ವದಿಕೆ ಆಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ಇಲ್ಲಿ ನೀವು ನೋಡಿದರೆ ಸೃಷ್ಟಿಕರ್ತನು ಅವನು ಧೂಳಿನಿಂದ ಮನುಷ್ಯನನ್ನು ಉಂಟು ಮಾಡಿದರು. ಅವರು ಉಂಟು ಮಾಡಿದ ಮೇಲೆ ಅವರ ಶ್ವಾಸವನ್ನು, ಅವರ ಉಸಿರನ್ನು ಅವನಲ್ಲಿ ಊದಿದರು. ಹಲ್ಲೆಲೂಯಾ. ಅದು ತನಕ ಅದೊಂದು ಜಡ, ಒಂದು ಹೆಣದ ಹಾಗೆ. ದೇವರ ಆತ್ಮನು ಒಳಗಡೆ ಬಂದರೆ ಮಾತ್ರ ಅದು ಜೀವಿಸುವುದು. ಹಲ್ಲೆಲೂಯಾ. ಇಲ್ಲಿ ಅವರ ಜೀವನದಲ್ಲಿ ಎಲ್ಲ ಮುಗಿದೋಯಿತು. ಹೆಣದ ಹಾಗೆ ಒಂದು ಜೀವನ, ಸತ್ತು ಹೋಗಿರುವ ಒಂದು ಜೀವನ, ಸೆರೆಮನೆಯಲ್ಲಿ, ದಾಸತ್ವದಲ್ಲಿಯೂ ಹಾಳಾಗಿ ಹೋಗುವ ಒಂದು ಜೀವನದಲ್ಲಿ ದೇವರ ವಾಕ್ಯವು, ದೇವರ ಆತ್ಮನು ಬಂದರೆ ಮಾತ್ರ ಅಲ್ಲಿ ಬದಲಾವಣೆ ಬರುತ್ತೆ, ಪರಿವರ್ತನೆ ಬರುತ್ತೆ. ಹಲ್ಲೆಲೂಯಾ. ನಿಮಗೆ ನಮಗೂ ದೇವರ ವಾಕ್ಯ ಉಂಟು, ನಿಮಗೆ ನಮಗೂ ದೇವರ ಆತ್ಮನುಂಟು. ನಮಗಾಗಿ ಪ್ರಾಣ ಕೊಟ್ಟಿರುವ ಯೇಸು ಅವರು ವಾಕ್ಯವನ್ನು ಜೀವ ಪುಸ್ತಕವಾಗಿ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ. ವಾಕ್ಯವಾಗಿ ದೇವರೇ ನಮಗಾಗಿ ಇಳಿದು ಬಂದಿದ್ದಾರೆ. ಅವರು ಪ್ರಾಣ ಕೊಟ್ಟು ಹೋದ ಮೇಲೆ, ಅವರು ಪುನರುತ್ಥಾನ ಹೊಂದಿ ಹೋದ ಮೇಲೆ ಅವರೊಂದು ಮಾತು ಹೇಳಿಬಿಟ್ಟು ಹೋದರು, ಕಾಯ್ತಾರಿ, ಪವಿತ್ರಾತ್ಮನನ್ನು ಕಳುಹಿಸುವೆನು, ಸಹಾಯಕನು. ನೀವು ನೀತಿಯ ದಾರಿಯಲ್ಲಿ ನಡೆಯುವುದಕ್ಕೂ, ನಿಮಗೆ ಸಂದೇಶವನ್ನು ಕೊಡುವುದಕ್ಕೂ, ನಿಮ್ಮ ಪಾಪಗಳನ್ನು ಜಯಿಸಿ ಪರಿಶುದ್ಧರಾಗಿ ಬದುಕಿ ಪರಲೋಕ ರಾಜ್ಯದಲ್ಲಿ ಕರ್ಕೊಂಡು ಸೇರಿಸುವುದಕ್ಕೂ ಒಂದು ಸಹಾಯಕನನ್ನು ನಾನು ನಿಮಗೆ ಕಳುಹಿಸ್ತೇನೆ ಅಂತ ಹೇಳಿದರು. ನಂಬುವವರೆಲ್ಲ ರಕ್ಷಣೆ ಹೊಂದಿದವರೆಲ್ಲರಲ್ಲೂ ಕೂತಿರುವ, ವಾಸವಾಗಿರುವ ಪವಿತ್ರಾತ್ಮನು. ಹಲ್ಲೆಲೂಯಾ. ಇರುವಾಗ ನೀವು ನೋಡಿರಿ, ಅವರ ವಾಕ್ಯವನ್ನು ಹೇಳಿದನು. ಆ ವಾಕ್ಯವನ್ನು ಹೇಳಿದ ಮೇಲೆ ಮಾಂಸವು, ನರಗಳು ಅದ ಮೇಲೆ ಹರಡಿಕೊಂಡು ಇವತ್ತು ಒಂದು ಜಡ, ಒಂದು ಹೆಣದ ಹಾಗೆ ಒಂದು ಎಲ್ಲ ಎದ್ದು ಕೂತಿದ್ದಾರೆ. ಬಟ್ ಅಲ್ಲಿ ಶ್ವಾಸ ಇಲ್ಲ, ಅಲ್ಲಿ ಶ್ವಾಸ ಇಲ್ಲ. ಹಂಗೆ ಜಡದ ಹಾಗೆ ಮಲಗಿದ್ದಾರೆ, ಶ್ವಾಸ ಇಲ್ಲ. ಎರಡನೇದಾಗಿ ಅವ್ರು ಹೇಳ್ತಾರೆ, ಆಗ ಆತನು ನನಗೆ, ನರಪುತ್ರನೇ, ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ದಿಕ್ಕುಗಳಿಂದ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು. ಹಲ್ಲೆಲೂಯಾ. ಶ್ವಾಸವು ಅವರಲ್ಲಿ ಹೊಕ್ಕಿತು, ಬದುಕಿದವು. ಕಾಲೂರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು.
ಈಗೋ ಶ್ವಾಸವು ಅವುಗಳಲ್ಲಿ ಉಕ್ಕಿತ್ತು, ಬದುಕಿದರು, ಕಾನೂರಿನಿಂದಲೂ ಅತ್ಯಂತ ದೊಡ್ಡ ಸೈನ್ಯವಾದವು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲ, ಪ್ರವಾದಿಯು ಒಣಗಿದ ಎಲುಬುಗಳ ಮೇಲೆ ದೇವರ ವಾಕ್ಯವನ್ನು ನಂಬಿಕೆಯಿಂದ ಹೇಳಿದನು. ಆಮೇಲೆ ಒಣಗಿದ ಎಲುಬುಗಳು ಮಾಂಸವನ್ನು ಧರಿಸಿಕೊಟ್ಟಿದ್ದು, ದೇವರು ಅವರಲ್ಲಿ ತನ್ನ ಆತ್ಮವನ್ನು ಊದಿದನು. ಊದಿದ ಮೇಲೆ ನೆಕ್ಸ್ಟ್ ನೋಡಿರಿ, ಅವರು ಜೀವಂತವಾಗಿ ಒಂದು ಸೈನ್ಯವಾಗಿ ನಿಂತರು. ಸಾಮಾನ್ಯ ಮನುಷ್ಯರಾಗಿ ಬಂದರು, ಪರವಾಗಿಲ್ಲ, ಯುದ್ಧ ಮಾಡುವಂತ ಬಲ ಹೊಂದಿದ ಸೈನ್ಯವಾಗಿ ಎದ್ದು ನಿಂತನ್ನು ನಾವು ನೋಡುತ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಅದಕ್ಕೆ ಇರುವ ಎಕ್ಸ್ಪ್ಲನೇಷನ್ ದೇವರು ಕೊಡ್ತಾರೆ. ಮುಂದೆ ಹೋದಮ್ಮ. ಆಮೇಲೆ ಆತನು ಹೀಗೆ ಹೇಳಿದನು, ನರಪುತ್ರನೇ, ಈ ಎಲುಬುಗಳು ಇಸ್ರಾಯೇಲಿನ ಪೂರ್ಣ ವಂಶವು. ಈ ನರಪುತ್ರರೇ, ಈ ಎಲುಬುಗಳು ಇಸ್ರಾಯೇಲ್ ಪೂರ್ಣ ವಂಶವು. ಇಗೋ, ಆ ವಂಶೀಯರು ಅಯ್ಯೋ, ನಮ್ಮ ಎಲುಬುಗಳು ಒಣಗಿ ಹೋದವು, ನಮ್ಮ ನಿರೀಕ್ಷೆಯು ಹಾಳಾಯಿತು, ನಾವು ಗುಣನಾಶವಾದೆವು ಅಂದುಕೊಳ್ಳುತ್ತಾರೆ. ಎಷ್ಟು ಜನರು ಈ ರೀತಿಯ ಪರಿಸ್ಥಿತಿಯಲ್ಲಿ ಇದ್ದೀರೋ ನನಗೆ ಗೊತ್ತಿಲ್ಲ, ಬಟ್ ಎಷ್ಟೋ ಜನರು ಮನಸ್ಸಲ್ಲಿ ನೋವಲ್ಲಿ ಇದ್ದೀರಿ. ನನ್ನ ಜೀವನ ನಾಶವಾಯಿತು, ನನಗೆ ಏನು ನಿರೀಕ್ಷೆ ಇಲ್ಲ. ಸುತ್ತಲೂ ಇರುವ ಪರಿಸ್ಥಿತಿಯನ್ನು ನೋಡುವಾಗ ಈ ಒಂದು ಪರಿಸ್ಥಿತಿಯಲ್ಲಿ ಬಂದು ನಾನು ಬಿದ್ದಿದ್ದೇನಲ್ಲ, ನನ್ನ ಪಾಪದಿಂದ ಹಂಗ ಆಯಿತು. ಈ ರೀತಿಯೆಲ್ಲ ನೀವು ನೊಂದುಕೊಂಡು ಎಷ್ಟೋ ರಾತ್ರಿಗಳು ಕಣ್ಣೀರು ಬಿಡುತ್ತಾ ಇದ್ದೀರಿ. ನಿಮ್ಮನ್ನು ನೋಡಿ ಹೇಳುತ್ತಾರೆ ಈ ಮಾತನ್ನು. ಹಲ್ಲೆಲೂಯಾ. ನಮಗೆ ಒಂದೇ ಒಂದು ನಿರೀಕ್ಷೆ ಉಂಟು, ನಮ್ಮ ರಕ್ಷಕನಾದ ಯೇಸು. ಹಲ್ಲೆಲೂಯಾ. ನಮಗೆ ಒಂದೇ ಒಂದು ನಿರೀಕ್ಷೆ ಉಂಟು. ಈ ವಾಕ್ಯ ಭಾಗವನ್ನು ಓದುವಾಗ ನಿಮಗೆ ಅರ್ಥವಾಗುತ್ತದೆ. ಮುಂದೆ ಓದಮ್ಮ. ನನ್ನ ಜನರೇ ನೋಡಿರಿ, ನಾನು ನಿಮ್ಮ ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿ ಇಸ್ರಾಯೇಲ್ ದೇಶಕ್ಕೆ ಸೇರ ಮಾಡುವೆನು. ನನ್ನ ಜನರೇ, ನಾನು ನಿಮ್ಮ ಗೋರಿಗಳನ್ನು ತೆರೆದು ಅವುಗಳೊಳಗಿಂದ ನಿಮ್ಮನ್ನು ಎಬ್ಬಿಸಿದಾಗ ನಾನೇ ಯೆಹೋವನು ಎಂದು, ನಾನೇ ಸರ್ವಶಕ್ತನು, ನಾನೇ ಸಾರ್ವಭೌಮ, ನಾನೇ ನಿಮ್ಮ ದೇವರು, ನಾನೇ ನಿಮ್ಮನ್ನು ಆಳ್ವಿಕೆ ಮಾಡುವನು, ಆರಿಸಿಕೊಂಡವನು, ಮಹಿಮೆ ಹೊಂದಿದವನೆಂದು ನಿಮಗೆ ದೃಢವಾಗುವುದು. ನಾನು ನನ್ನ ಶ್ವಾಸವನ್ನು ನಿಮ್ಮಲ್ಲಿ ಹೋಗಿಸಿ ನಿಮ್ಮನ್ನು ಬದುಕಿಸಿ ನಿಮ್ಮ ದೇಶದಲ್ಲಿ ನೆಲೆಗೊಳಿಸುವೆನು. ಆಗ ಯೆಹೋವನಾದ ನಾನೇ ಇದನ್ನು ನುಡಿದು ನಡೆಸಿದ್ದೇನೆ ಎಂದು ತಿಳಿದುಕೊಳ್ಳುವಿರಿ. ನೀವು ನಡೆಸಿದ್ದೀರಿ ಎಂದು ತಿಳಿದುಕೊಳ್ಳುವಿರಿ. ಇದು ಯೆಹೋವನ ಸಂಕಲ್ಪ. ಇದನ್ನು ಮಾಡಿದರ ದೇವರು ಮಾಡಿದರ ಎಲ್ಲಿದೆ? ಎಜ್ರನು 1ನೇ ಅಧ್ಯಾಯ 1ನೇ ವಾಕ್ಯದಿಂದ ಓದಿರಿ. ಅರಸನಾದ ಕೋರೆಷನ ಮೊದಲನೆಯ ವರ್ಷದಲ್ಲಿ ಯೆಹೋವನು ತಾನು ಯೆರೆಮೀಯನ ಮುಖಾಂತರ ಹೇಳಿಸಿದ ವಾಕ್ಯವನ್ನು ನೆರವೇರಿಸುವುದಕ್ಕಾಗಿ ಆ ಪಾರಸಿಯ ರಾಜನಾದ ಕೋರೆಷನ ಮನಸ್ಸನ್ನು ಪ್ರೇರಿಸಿದ್ದರಿಂದ ಅವನು ತನ್ನ ರಾಜ್ಯದಲ್ಲೆಲ್ಲ ಡಂಗುರದಿಂದಲೂ ಪತ್ರಗಳಿಂದಲೂ, ಪಾರಸಿಯ ರಾಜನಾದ ಕೋರೆಷನೆಂಬ ನನ್ನ ಮಾತನ್ನು ಕೇಳಿರಿ, ಪರಲೋಕ ದೇವರಾದ ಯೆಹೋವನು ನನಗೆ ಭೂಲೋಕದ ಎಲ್ಲಾ ರಾಜ್ಯಗಳನ್ನು ಕೊಟ್ಟು ನನಗೋಸ್ಕರ ಯೆಹೂದ ದೇಶದ ಯೆರೂಸಲೇಮಿನಲ್ಲಿ ಆಲಯವನ್ನು ಕಟ್ಟಿಸಬೇಕು ಎಂದು ಆಜ್ಞಾಪಿಸಿದ್ದಾನೆ. ನಿಮ್ಮಲ್ಲಿ ಯಾರು ಆತನ ಪ್ರಜೆಗಳಾಗಿರುತ್ತಾರೋ ಅವರು ಯೆಹೂದ ದೇಶದ ಯೆರೂಸಲೇಮಿಗೆ ಹೋಗಿ ಅಲ್ಲಿ ವಾಸಿಸುತ್ತಿರುವ ಇಸ್ರಾಯೇಲ್ ದೇವರಾದ ಯೆಹೋವನಿಗೋಸ್ಕರ ಆಲಯವನ್ನು ಕಟ್ಟಲಿ. ಅವರ ದೇವರು ಅವರ ಸಂಗಡ ಇರಲಿ. ಸೆರೆಯವರಲ್ಲಿ ಉಳಿದವರು ಯಾವ ಊರುಗಳಲ್ಲಿ ಪ್ರವಾಸಿಗಳಾಗಿರುತ್ತಾರೋ ಕೋರಿಗಳನ್ನು ನಾನು ತೆರೆದು ಎಲ್ಲೆಲ್ಲಿ ಇದ್ದಾರೋ ಅಲ್ಲೆಲ್ಲಿಂದ ನಾನು ಎಲ್ಲ ಮೂಲೆಯಲ್ಲಿ ಇರುವ ಆ ಇಸ್ರಾಯೇಲ್ ಜನರನ್ನು ನಾನು ತಿರುಗಾ ಬರಮಾಡುವೆನು. ಹಲ್ಲೆಲೂಯಾ. ಅವ್ರು ಹೇಳ್ತಾರೆ ಎಲ್ಲೆಲ್ಲಿ, ಅವನ ಅರಸನ ಹೇಳ್ತಾನೆ ಎಲ್ಲೆಲ್ಲಿದ್ದಾರೋ ಎಲ್ಲರೂ ರೆಸ್ಪಾಂಡ್ ಮಾಡಿರಿ. ಹಲ್ಲೆಲೂಯಾ. ಊರುಗಳವರು ಯೆರೂಸಲೇಮಿನ ದೇವಾಲಯಕ್ಕೋಸ್ಕರ ಕಾಣಿಕೆಗಳನ್ನಲ್ಲದೆ ಬೆಳ್ಳಿ, ಬಂಗಾರ, ಸರಕು, ಪಶು ಇವುಗಳನ್ನು ಕೊಟ್ಟು ಅವರಿಗೆ ಸಹಾಯ ಮಾಡಲಿ ಎಂದು ಪ್ರಕಟಿಸಿದನು. ಆಮೇಲೆ ಆಗ ಯೆಹೂದ ಮತ್ತು ಬೆನ್ಯಾಮೀನ್ ಗೋತ್ರ ಪ್ರಧಾನದರಲ್ಲಿಯೂ ಯಾಜಕರಲ್ಲಿಯೂ ಲೇವಿಯರಲ್ಲಿಯೂ ದೇವ ಪ್ರೇರಣೆಗೆ ಒಳಗಾದವರೆಲ್ಲರೂ ಯೆರೂಸಲೇಮಿನಲ್ಲಿ ಯೆಹೋವನಿಗೋಸ್ಕರ ಆಲಯ ಕಟ್ಟುವುದಕ್ಕಾಗಿ ಹೊರಟು ಹೋದರು. ಅವರ ನೆರೆಯವರೆಲ್ಲರೂ ಕಾಣಿಕೆಗಳನ್ನು ಕೊಟ್ಟದ್ದಲ್ಲದೆ ಅವರಿಗೆ ಬೆಳ್ಳಿಯ ಸಾಮಾನು, ಬಂಗಾರ, ಸರಕು, ಪಶು, ಶ್ರೇಷ್ಠ ವಸ್ತು ಇವುಗಳನ್ನು ಕೊಟ್ಟು ಸಹಾಯ ಮಾಡಿದರು. ಅಧ್ಯಕ್ಷರನ್ನು ಯೆರೂಸಲೇಮಿನಿಂದ ಕೊಳ್ಳೆಯಾಗಿ ತಂದು ತನ್ನ ದೇವರ ಗುಡಿಯಲ್ಲಿಟ್ಟಿದ್ದ ಯೆಹೋವನ ಆಲಯದ ಸಾಮಾನುಗಳನ್ನು ಪಾರಸಿಯ ರಾಜನಾದ ಕೋರೆಷನು ಅಲ್ಲಿಂದ ತೆಗೆಸಿ ಖಜಾನೆ
ಕೈಗೆ ಒಪ್ಪಿಸಿದನು. ಹಲ್ಲೆಲೂಯ. ಅವ್ರಿಗೆ ಬೇಕಾದ ಎಲ್ಲವನ್ನು ಅವ್ರು ಏನೋ ಕೊಳ್ಳೆ ಹೊಡೆದುಕೊಂಡು ಹೋದರೋ ಎಲ್ಲ ಬೆಳ್ಳಿ ಬಂಗಾರ ದೇವಾಲಯದಲ್ಲಿ ಎಲ್ಲ ಪಾತ್ರೆಗಳು ಇವತ್ತು ಏನ್ ಮಾಡ್ತಾರೆ, ತಗೊಂಡು ತಿರುಗಿ ಹೋಗುತ್ತಾರೆ. ಹಲ್ಲೆಲೂಯ. ನಾ 3ನೇ ಅಧ್ಯಾಯ 8ನೇ ವಾಕ್ಯಕ್ಕೆ ಬನ್ನಿರಿ, ಬೇಗ ಬೇಗ. ಅವನು ಯೆರೂಸಲೇಮಿನ ದೇವಾಲಯಕ್ಕೆ ಮುಟ್ಟಿದ 2ನೇ ವರ್ಷದ 2ನೆಯ ತಿಂಗಳಲ್ಲಿ ಶೆಯಲ್ತೀಯೇಲನ ಮಗನಾದ ಜೆರುಬ್ಬಾಬೆಲ್, ಯೋಚಾದಾಕನ ಮಗನಾದ ಯೇಷೂವ, ಇವರು ಇವರ ಸಹೋದರರಾದ ಇತರ ಯಾಜಕರು, ಲೇವಿಯರು, ಸೆರೆಯಿಂದ ಯೆರೂಸಲೇಮಿಗೆ ತಿರುಗಿ ಬಂದ ಬೇರೆ ಎಲ್ಲರೂ ದೇವಾಲಯವನ್ನು ಕಟ್ಟುವುದಕ್ಕೆ ಪ್ರಾರಂಭಿಸಿ 20 ವರ್ಷ ಮೊದಲು. ಹಲ್ಲೆಲೂಯ. 10ನೇ ವಾಕ್ಯ ಒಬ್ಬ ಕಟ್ಟುವವರು ಯೆಹೋವನ ಮಂದಿರದ ಅಸ್ತಿವಾರವನ್ನು ಹಾಕಿದಾಗ ಇಸ್ರಾಯೇಲರ ಅರಸನಾದ ದಾವೀದನು ನೇಮಿಸಿದ ಕ್ರಮಕ್ಕನುಸಾರವಾಗಿ ಯೆಹೋವನನ್ನು ಕೀರ್ತಿಸುವುದಕ್ಕೋಸ್ಕರ ದೀಕ್ಷಾ ವಸ್ತ್ರಭೂಷಿತರಾದ ಯಾಜಕರು ತುತ್ತೂರಿಗಳೊಡನೆಯೂ ಆಸಾಫನ ಮಕ್ಕಳಾದ ಲೇವಿಯರು ತಾಳಗಳೊಡನೆಯೂ ನಿಂತುಕೊಂಡು ಪರಸ್ಪರವಾಗಿ ಹಾಡುತ್ತಾ ಯೆಹೋವನನ್ನು ಕೀರ್ತಿಸುತ್ತಾ, ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲ್ಯರ ಮೇಲೆ ಶಾಶ್ವತವಾದದ್ದೆಂದು. ಹಲ್ಲೆಲೂಯ. ಆತನು ಒಳ್ಳೆಯವನು, ಆತನ ಕೃಪೆಯು ಇಸ್ರಾಯೇಲ್ ಮೇಲೆ ಶಾಶ್ವತವಾದದ್ದು, ನಿರಂತರವಾದದ್ದು. ದೇವರು ನಿಮ್ಮ ಮೇಲೆ ನಮ್ಮ ಮೇಲೆಯೂ ಇಟ್ಟಿರುವ ಪ್ರೀತಿ ಶಾಶ್ವತವಾದದೇ. ನಮ್ಮನ್ನು ದಾರಿಯಲ್ಲಿ ಕೈ ಬಿಡುವರಲ್ಲ, ಪಾಪ ಮಾಡಿಬಿಟ್ರಿಂದ ನಿಮ್ಮನ್ನು ಬಿಟ್ಟು ಬಿಡುವವರು ಅಲ್ಲ. ಹಲ್ಲೆಲೂಯ. ನಮ್ಮನ್ನು ಹಾಳು ಮಾಡಿ ನಶಿಸುವುದಕ್ಕೋಸ್ಕರ ನಮ್ಮನ್ನು ದೇವರು ಆರಿಸಿಕೊಂಡಿಲ್ಲ. ಪ್ರೀತಿ ತೋರಿಸಿ ನಮ್ಮನ್ನು ಪರಲೋಕ ರಾಜ್ಯದಲ್ಲಿ ಸೇರಿಸಬೇಕೆಂದು ಅವರು ಆರಿಸಿಕೊಂಡಿದ್ದಾರೆ. ಇರುವಾಗ ನೀವು ಹೆದರಬೇಡಿರಿ. ನೀವು ನಂಬಿಕೆಯನ್ನು ಕಳ್ಕೊಂಡವರಾಗಿ ನಿರೀಕ್ಷೆಯನ್ನು ಕಳ್ಕೊಂಡವರು ಇದ್ದೀರಾ, ಈ ಚರಿತ್ರವನ್ನು ಓದಿ ನೋಡಿರಿ. ಇಲ್ಲಿ ದೇವರು ಇಸ್ರಾಯೇಲ್ ಜನರು ಎಷ್ಟೋ ಪಾಪಗಳು ಮಾಡಿ ದೇವರಿಗೆ ದ್ರೋಹ ಮಾಡಿದ ಆ ಜನರಿಗೆ, ಆ ಯಹೂದ್ಯರಿಗೆ ಹೆಂಗೆ ದಯೆ ತೋರಿಸ್ತಾರೆ, ಹೆಂಗೆ ಕರುಣೆ ತೋರಿಸ್ತಾರೆ ನೋಡಿರಿ. ಅನ್ಯ ಜನರಲ್ಲಿ ಇರುವ ಅರಸನು, ಇರಾನಿನ ಅರಸನು, ಹಲ್ಲೆಲೂಯ, ಅವನು ಎದ್ದು ಹೇಳುತ್ತಾನೆ, ಯೆರೆಮೀಯನ ಮಾತನ್ನು ಅನುಸರಿಸಿ ನಾನು ನಿಮ್ಮನ್ನು ಕಳುಹಿಸ್ತೇನೆ ತಿರುಗ ಯೆರೂಸಲೇಮ್ ದೇವಾಲಯವನ್ನು ಕಟ್ಟುವುದಕ್ಕೆ. ಬೇಕಾದ ಎಲ್ಲ ಬೆಳ್ಳಿ ಬಂಗಾರವನ್ನು ಕೊಟ್ಟು ಕಳುಹಿಸಿದನು. ಅವರಿಗೆ ಸಂರಕ್ಷಣೆ. ಅವರು ತಿರುಗಿ ಹೋಗಿ ಅಲ್ಲಿ ದೇವಾಲಯಕ್ಕೆ ಅಸ್ತಿವಾರ ಇಟ್ಟು ಅವ್ರ ಬಲಿಗಳನ್ನು ಸಲ್ಲಿಸಿ ದೇವಾಲಯವನ್ನು ಕಟ್ಟಿ ಮುಗಿಸಿದರು. ಹಲ್ಲೆಲೂಯ. ಅವರು ಕ್ರಿಸ್ತ ಪೂರ್ವ 516ರಲ್ಲಿ ದೇವಾಲಯ ಕಟ್ಟಲ್ಪಟ್ಟಿತ್ತು. ಹಲ್ಲೆಲೂಯ. ಆಮೇಲೆ ಎಜ್ರನು ಅವನು ಯಾಜಕನು, ಅವನು 458ರಲ್ಲಿ ಅವನ ಹೆಸರನ್ನು ಬಂದು ಅವನು ಏನ್ ಮಾಡ್ತಾನೆ, ದೇವಾಲಯದಲ್ಲಿ ನಿಂತು ಅಲ್ಲಿ ಒಂದು ಆತ್ಮೀಯ ಸುಧಾರಣೆಯನ್ನು, ಧರ್ಮಶಾಸ್ತ್ರವನ್ನು ಅವನು ಓದಿಸಿ ಜನರನ್ನು, ಮೊದಲು ದೇವಾಲಯವನ್ನು ಫಿಸಿಕಲ್ ಆಗಿ ಕಟ್ಟಿದವನು ಜನರನ್ನು ಆಧ್ಯಾತ್ಮಿಕವಾಗಿ ಕಟ್ಟಿದನು. ಹಲ್ಲೆಲೂಯ. ಅದರಲ್ಲಿ ಮಾತ್ರ ಕಥೆ ಮುಗಿದಿಲ್ಲ. ಯೆರೂಸಲೇಮಲ್ಲಿ ಇರುವ ಆ ಪಟ್ಟಣದಲ್ಲಿರುವ ಗೋಡೆಗಳೆಲ್ಲ ಹಾಳಾಗಿದ್ದದು. ಅದು ಈ ವರ್ತಮಾನ ತಿಳಿದ ಮೇಲೆ ಉಪವಾಸ ತಗೊಂಡು ಪ್ರಾರ್ಥನೆ ಮಾಡಿ ಅರಸನ ಕೈಯಿಂದ ಅವನ ಅಪ್ಪಣೆ ಪಡೆಕೊಂಡವನಾಗಿ, ಹಕ್ಕನ್ನು ಪಡೆಕೊಂಡವನಾಗಿ ನೆಹೆಮೀಯನು 440 ಕ್ರಿಸ್ತಪೂರ್ವದಲ್ಲಿ ಬಂದು ಆ ಗೋಡೆಯನ್ನು 52 ದಿವಸಗಳಲ್ಲಿ ಕಟ್ಟಿ ಮುಗಿಸ್ತಾನೆ. ದೇವಾಲಯ ಮಾತ್ರ ಅಲ್ಲ, ಯೆರೂಸಲೇಮ್ ಪಟ್ಟಣವು ತಿರುಗಿ ಪುನಃಸ್ಥಾಪನವನ್ನು ಹೊಂದಿತು. ದೇವರು ನಂಬಿಕೆಸ್ತರ, ದೇವರು ನಿರೀಕ್ಷೆಯಾಗಿದ್ದಾರಾ? ಹಲ್ಲೆಲೂಯ. ಅವರು ಹೇಳಿದ ಮಾತನ್ನು ಪೂರೈಸಿದರು. ಹಲ್ಲೆಲೂಯ. ನಾವು ಎಷ್ಟು ದೊಡ್ಡ ಹೀನ ಪರಿಸ್ಥಿತಿಯಲ್ಲಿ ಬಿತ್ತೋದರು, ಪಾಪ ಮಾಡಿ ದ್ರೋಹ ಮಾಡಿ ಎಲ್ಲೋ ದಾಸದೂತಲ್ಲಿಯೋ ದಂಡರಲ್ಲಿ ಬಿತ್ತು ಹೋದರಾಗಿದ್ದರು, ನಾವು ಪಶ್ಚಾತ್ತಾಪ ಪಟ್ಟು ಮನ ತಿರುಗಿ ನಾವು ದೇವರಿಗೆ ನಮ್ಮನ್ನು ಒಪ್ಪಿಸಿಕೊಡುವಾಗ ಕಾಯ್ತಾ ಇರುವ ನಿಮಗೆ ದೇವರು ಕೊಡುವಂತ ಮಾತು, ನಾನೇ ನಿಮ್ಮ ನಿರೀಕ್ಷೆ, ನಾನು ನಿಮ್ಮನ್ನು ಕೈ ಬಿಡುವುದಿಲ್ಲ. ಇಲ್ಲಿ ಒಣ ಎಲುಬುಗಳು, ಅದ ಮೇಲೆ ದೇವರ ಮಾತು ಬರುವಾಗ ಅದು ತಿರುಗ ಮಾಂಸವನ್ನು, ನರಗಳನ್ನು ಹೊಂದಿಕೊಂಡದನ್ನು ನಾವು ನೋಡಿದ್ದೇವೆ. ಆಮೇಲೆಯೂ ಅದು ಮುಗಿದೋಗಿರಲಿಲ್ಲ. ದೇವರು ತನ್ನ ಆತ್ಮವನ್ನು ಊದಿದರು. ಹಲ್ಲೆಲೂಯ. ಅದು ಎದ್ದು ಕೂತ್ಕೊಂಡು ಅದು ಜೀವಂತರಾಗಿ ಅದು ಬದುಕುವುದಕ್ಕೆ ಪ್ರಾರಂಭಿಸಿತು. ಹಲ್ಲೆಲೂಯ. ಹಂಗಿರುವಾಗ ಸತ್ತು ಹೋಗಿರುವ ಪರಿಸ್ಥಿತಿಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಈವನ್ ಸತ್ತು ಹೋದ ಆಧ್ಯಾತ್ಮಿಕ ಜೀವನದಲ್ಲಿ ನೀವು ಬದುಕ್ತಾ ಇದ್ದೀರಾ? ಪ್ರಾರ್ಥನೆ ಜೀವನ ಇಲ್ಲ, ವಾಕ್ಯಕ್ಕೆ ಸಮಯ ಕೊಡೋದಿಲ್ಲ, ಪ್ರಾಪಂಚಿಕ ಮನುಷ್ಯನ ಹಾಗೆ ಬದುಕುತ್ತೀರಿ. ಕೆಲಸ ಕೆಲಸ ಕೆಲಸ. ಏನ್ ಗೊತ್ತಾ? ಸೇಮ್ ಒಣ ಎಲುಬುಗಳ ಹಾಗೆ ಒಂದು ಜೀವನ. ಮೊದಲನೇದಾಗಿ ಪಾಪ ಮಾಡಿ ದಂಡನೆಯಲ್ಲಿ ಬಿತ್ತು ಒಂದು ಬಿಡುಗಡೆಗಾಗಿ ಕಾಯ್ತಾ ಇರುವ ಒಂದು ಆತ್ಮಗಳಿಗಾಗಿ ದೇವರು ಮಾತನಾಡಿದರು. ಎರಡನೇದಾಗಿ ಈ ಒಣ ಎಲುಬುಗಳು ಏನಕ್ಕೆ ಹೋಲಿಕೆ ಆಗ್ತಾ ಇದೆ ನೋಡಿದರೆ, ಒಂದು ವೇಳೆ ನಮ್ಮ ಜೀವನದಲ್ಲಿ ಪ್ರಾರ್ಥನೆ ಇಲ್ಲ, ಸತ್ಯವೇದ ಧ್ಯಾನ ಇಲ್ಲ, ಸಭೆಗೆ ಬರುವುದಿಲ್ಲ, ಸಾಕ್ಷಿಯಾಗಿ ಬದುಕ್ತಾ ಇಲ್ಲ, ಇದೆಲ್ಲ ಒಣ ನೆಲದ ಹಾಗೆ ಇರುವ ಜೀವನ.
ಮನ ತಿರುಗಿದರೆ ಮಾತ್ರ, ದೇವರ ವಾಕ್ಯವನ್ನು ಅನುಸರಿಸಿ ನೀವು ಮನ ತಿರುಗಿದರೆ ನಿಮ್ಮಲ್ಲಿ ತಿರುಗಾ ಯಾರು ಹೇಳಿದನು? ದಾವೀದನು ಹೇಳಿದನು, ದೇವರ ಆತ್ಮವನ್ನು ನನ್ನನ್ನು ಬಿಟ್ಟು ತೆಗೆಯಬೇಡ, ತೆಗೆಸಿಬಿಡಬೇಡ, ತಿರುಗ ಕೊಡು, ರಕ್ಷಣೆಯ ಆನಂದವನ್ನು ತಿರುಗ ನನಗೆ ಅನುಗ್ರಹಿಸು. ಒಬ್ಬ ಮನುಷ್ಯನು ಪ್ರಾರ್ಥನೆ ಇಲ್ಲದೆ, ದೇವಾಲಯ ಇಲ್ಲದೆ, ವಾಕ್ಯ ಇಲ್ಲದೆ, ಸಾಕ್ಷಿ ಇಲ್ಲದೆ ಬದುಕುವಾಗ ಸತ್ವವಾದ ಒಂದು ಜೀವನವನ್ನು ಜೀವಿಸ್ತಾನೆ. ಆತ್ಮ ಇಲ್ಲದ ಒಂದು ಜೀವನ ಜೀವಿಸ್ತಾನೆ. ದೇವರೊಂದಿಗೆ ಅನ್ಯೋನ್ಯತೆ ಇಲ್ಲದ ಒಂದು ಜೀವನ ಹೆಂಗೆ ಇರುತ್ತೆ? ಅನ್ಯೋನ್ಯತೆ ಇರುವ ಜೀವನನೇ ಹೆಂಗಿರುತ್ತೆ? ಅನ್ಯೋನ್ಯತೆ ಇಲ್ಲದ್ರೆ ಏನಾಗ್ಬೋದು? ಅದೇ ಕೃಪೆ ಕಾಲದಲ್ಲಿ ರಕ್ಷಣೆ ಹೊಂದುವುದೇ ಕಷ್ಟ. ಇವರು ಉಪದ್ರವ ಕಾಲದಲ್ಲಿ ಹೋಗಿ ರಕ್ತ ಸಾಕ್ಷಿಯಾಗಿ ಸಾಯ್ತಾರ? ಸಾಧ್ಯವೇ ಇಲ್ಲ. ಇರುವ ಕೃಪೆ ಕಾಲವನ್ನು ಉಪಯೋಗಿಸಿಕೊಳ್ಳಿರಿ. ಹಲ್ಲೆಲೂಯಾ. ಈ ಕಾಲದಲ್ಲಿ ಒಂದು ವೇಳೆ ನಿಮ್ಮ ಆಧ್ಯಾತ್ಮಿಕ ಜೀವನ ಸತ್ತು ಹೋಗಿರುವ ಒಂದು ಪರಿಸ್ಥಿತಿಯಲ್ಲಿದ್ರೆ, ಇವತ್ತು ಈ ವಾಕ್ಯ ಹೇಳುವ ಹಾಗೆ 2 ಕಾರ್ಯಗಳು ನಮಗೆ ಬೇಕು. ಒಂದು ವಾಕ್ಯ, 2 ದೇವರ ಆತ್ಮ. ಇದನ್ನು ದೇವರು ನಮಗೆ ದಯಪಾಲಿಸಿಕೊಟ್ಟಿದ್ದಾರೆ ಹೊಸ ನಿಯಮದಲ್ಲಿ. ಹಲ್ಲೆಲೂಯಾ. ಯೆರೆಮೀಯನ ಮುಖಾಂತರ ದೇವರು 31:31 ಯೆರೆಮೀಯನ 31:31 ಮಾತನಾಡಿದರೆ, ಬೇಗ ತಗೊಂಡು ಹೋದಿರಿ. ಯೆರೆಮೀಯನ 31:31 ಯೆಹೋವನು ಇಂತೆನ್ನುತ್ತಾನೆ, ಇಗೋ ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೆಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು. ಈ ಒಡಂಬಡಿಕೆಯು ನಾನು ಇವರ ಪಿತೃಗಳನ್ನು ಕೈ ಹಿಡಿದು ಐಗುಪ್ತ ದೇಶದೊಳಗಿಂದ ಕರೆತಂದಾಗ ಅವರ ಸಂಗಡ ಮಾಡಿಕೊಂಡ ಒಡಂಬಡಿಕೆ ಅಂತದ್ದಲ್ಲ. ಇದು ಎಂತಹ ಒಡಂಬಡಿಕೆ? ಕುರಿಮರಿಗಳ ರಕ್ತ ಅಲ್ಲರಿ, ಕುರಿಮರಿಯಾಗಿ ನಮಗಾಗಿ ಬಲಿಯಾಗಿ ಇಳಿದು ಬಂದ ಯೇಸು ಕರ್ತನ ರಕ್ತದ ಮೇಲೆ ಮಾಡಿಸಲ್ಪಡುವ, ಕಟ್ಟಲ್ಪಡುವ ನಮಗೂ ದೇವರಿಗೂ ಇರುವ ಒಡಂಬಡಿಕೆ. ಹಲ್ಲೆಲೂಯಾ. ನಾನು ಅವರಿಗೆ ಪ್ರೀತಿಯ ಒಡಂಬಡಿಕೆ. ನಾನು ಅವರಿಗೆ ಪತಿಯಾಗಿದ್ದರು, ಆ ನನ್ನ ಒಡಂಬಡಿಕೆಯನ್ನು ಅವರು ಮೀರಿದರಷ್ಟೇ. ಯೆಹೋವನು ಇಂತೆನ್ನುತ್ತಾನೆ, ಆ ದಿನಗಳು ಬಂದ ಮೇಲೆ ನಾನು ಇಸ್ರಾಯೇಲ್ ವಂಶದವರೊಂದಿಗೆ ಮಾಡಿಕೊಳ್ಳುವ ಒಡಂಬಡಿಕೆಯು ಹೀಗಿರುವುದು, ನನ್ನ ಧರ್ಮೋಪದೇಶವನ್ನು ಅವರ ಅಂತರಂಗದಲ್ಲಿ ಇಡುವೆನು. ಹಲ್ಲೆಲೂಯಾ. ಅವರ ಹೃದಯದಲ್ಲಿ ನಾನು ಬರೆಯುವೆನು. ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು. ನೆರೆಹೊರೆಯವರು, ಅಣ್ಣ ತಮ್ಮಂದಿರು. ಇಂಗ್ಲಿಷ್ ಅಲ್ಲಿ I will write it on their hearts and I will be their God and they shall be my people. ಪವಿತ್ರಾತ್ಮನು ಯಾರಲ್ಲಿ ಇದ್ದಾರೋ ಅವರಲ್ಲಿ ದೇವರ ಎಲ್ಲ ಧರ್ಮಶಾಸ್ತ್ರವು, ಎಲ್ಲ ಕಟ್ಟಳೆಗಳು ಅವರಲ್ಲಿ ಬರೆಯಲ್ಪಟ್ಟಿರುವುದು. ಹಲ್ಲೆಲೂಯಾ. ಅದು ಆತ್ಮನ ಮುಖಾಂತರ ಪ್ರೀತಿ ಅಂತ ಒಂದು ವರವಾಗಿ ಧಾರಾಳವಾಗಿ ಸೊರಿಸಲ್ಪಟ್ಟಿರುವುದರಿಂದ ಈ ಪ್ರೀತಿ ಧರ್ಮಶಾಸ್ತ್ರವನ್ನು ನೆರವೇರಿಸುತ್ತದೆ. ಅರ್ಥವಾಯ್ತಾ? ನಿಮಗೆ ನಾನು ಹೇಳುವುದು ಸ್ವಲ್ಪ ತಿರುಗಿ ಹೇಳ್ಕೊಳ್ಳಿರಿ. ಈ ಧರ್ಮಶಾಸ್ತ್ರ ಹೆಂಗೆ ಬರೆಯಲ್ಪಡು ಅಂದ್ರೆ ಪ್ರೀತಿಯ ಮುಖಾಂತರ. ಪ್ರೀತಿ ಶಿಲುಬೆ ಮೇಲೆ ಯೇಸು ಕರ್ತನು ನಮ್ಮ ಪಾಪಕ್ಕಾಗಿ, ಪರಿಹಾರಕ್ಕಾಗಿ ಪ್ರಾಣ ಕೊಟ್ಟಿದ್ದಾರೆ. 3ನೇ ದಿವಸ ಅವರು ಪ್ರಾಣ ಕೊಟ್ಟ ಮೇಲೆ ಜೀವಿತನಾಗಿ ಪುನರುತ್ಥಾನ ಹೊಂದಿದವನಾಗಿ ಎದ್ದೇಳಿದು ಬಂದನು. ಎದ್ದೇಳಿದು ಬಂದ ಮೇಲೆ ನಂಬುವವರಿಗೆ ಪಾಪ ಕ್ಷಮಾಪಣೆ, ರಕ್ಷಣೆ, ಅವರು ದೇವರ ಮಕ್ಕಳಾಗುತ್ತಾರೆ. ದೇವರ ಮಕ್ಕಳಾಗುವವರಿಗೆ ಪವಿತ್ರ ಆತ್ಮನು ಕೊಡಲ್ಪಡುವುದು. ಹಲ್ಲೆಲೂಯಾ. ಆ ದಿವಸದಲ್ಲಿ, ರಕ್ಷಣೆ ಒಂದು ದಿವಸದಲ್ಲಿ ಪವಿತ್ರ ಆತ್ಮನು ಇಳಿದು ಬರುತ್ತಾರೆ. ಪವಿತ್ರ ಆತ್ಮನ ಮುಖಾಂತರ ಧಾರಾಳವಾಗಿ ಪ್ರೀತಿ ಸೊರಿಸಲ್ಪಟ್ಟವರಿಂದ ಇಟ್ ಆಕ್ಟಿವೇಟ್ಸ್ ದ ಲಾ. ಹಲ್ಲೆಲೂಯಾ. ಇಟ್ ಆಕ್ಟಿವೇಟ್ಸ್ ಅಂಡ್ ಫುಲ್ಫಿಲ್ಸ್ ದ ಲಾ. ಲವ್ ಆಕ್ಟಿವೇಟ್ಸ್ ಅಂಡ್ ಫುಲ್ಫಿಲ್ಸ್ ದ ಲಾ. ಪ್ರೀತಿ ಇರುವಾಗ ನೀವು ನಿಮ್ಮ ದೇವರನ್ನು ಪೂರ್ಣ ಮನಸ್ಸಿಂದ, ಪೂರ್ಣ ಆತ್ಮದಿಂದ, ಪೂರ್ಣ ಬುದ್ಧಿಯಿಂದ ಜೀವಮಾನವಲ್ಲ ಪ್ರೀತಿಸುವಿರಿ. ಅದಕ್ಕೆ ಸಮಾನವಾಗಿರುವ ಇನ್ನೊಂದು ಕಟ್ಟಳೆ ಏನು? ನೀವು ನಿಮ್ಮ ನೆರೆಯವನನ್ನು ನಿಮ್ಮ ಹಾಗೆ ಪ್ರೀತಿಸುವಿರಿ. ಪ್ರೀತಿ ಇರುವಾಗ ಅಲ್ಲಿ ಧರ್ಮಶಾಸ್ತ್ರ ನಿಮ್ಮಲ್ಲಿ ನಮ್ಮಲ್ಲಿ ನೆರವೇರಿತು. ಅರ್ಥವಾಯ್ತಾ? ನೀವು ಯೆರೆಮೀಯನ ಕಾಲದಲ್ಲಿ ಬದುಕೋರಲ್ಲ, ನಾವು ಹಳೆಯ ನಿಯಮದಲ್ಲಿ ಬದುಕೋರಲ್ಲ ರೀ, ಹೊಸ ನಿಯಮದಲ್ಲಿ ಬದುಕೋರು. ನಮಗೆ ನಿರೀಕ್ಷೆ ಆಗಿರೋರು ಯಾರು? ನಮ್ಮ ಯೇಸು ಕರ್ತನು, ಲೋಕದ ರಕ್ಷಕನು. ಇದು ಇಡೀ ಲೋಕಕ್ಕೂ ವಿಶ್ವಕ್ಕೂ ನಿರೀಕ್ಷೆ ಯೇಸು ಕರ್ತನು ಒಬ್ಬನೇ. ಹಲ್ಲೆಲೂಯಾ. ಆತನಲ್ಲಿಯೇ ಜೀವ, ನಿತ್ಯ ಜೀವ. ಆತನೇ ಮಾರ್ಗವು, ಸತ್ಯವು, ಜೀವವು. ಯಾವ್ದು ದೇವರು ಈ ರೀತಿಯಲ್ಲಿ ಹೇಳಿಲ್ಲ. ನಾನೇ ಮಾರ್ಗವು, ದಾರಿ ತಪ್ಪಿದವರಿಗೆ ಮಾರ್ಗವು, ನಾನೇ ಸತ್ಯ, ಐ ಆಮ್ ದ ಟ್ರೂತ್. ನಾನೇ ನಿಜವಾದ ದೇವರು. 3ನೇದಾಗಿ ನಾನೇ ಜೀವವು. ನಾನು ನಿಮ್ಮಲ್ಲಿ ಬಂದ್ರೆ ಮಾತ್ರ ನೀವು ಬದುಕುವಿರಿ. ಅದು ಮಾತ್ರ ಅಲ್ಲ, ಜೀವ ಅಂದ್ರೆ ಅಲ್ಲಿ ಮುಗಿದೋದಿಲ್ಲ. ಜೀವವು ಅವರೆಲ್ಲಿ ಕರ್ಕೊಂಡು ಹೋಗ್ತಾರೆ? ನಿತ್ಯ ಜೀವ.
ಅಲ್ಲಿ ಸಾಮಾನ್ಯವಾದ ವಾಕ್ಯ ಅಲ್ಲ. ನನ್ನನ್ನು ಬಿಟ್ಟು ಬೇರೆ ಯಾವುದು ದಾರಿಯಲ್ಲಿಯೂ ತಂದೆಯ ಕಡೆ ನೀವು ಸೇರಲಾರಿರಿ. ಹಲ್ಲೆಲೂಯ. ಎಲ್ಲಾದ್ರೂ ಯೇಸು ತನ್ನನ್ನು ದೇವ್ರನ್ನ ಹೇಳಿದಾರ ಎಂದೆಲ್ಲ ವಾಗ್ವಾದ ಮಾಡ್ತಾರಲ್ಲ, ಅವ್ರು ಎಷ್ಟೋ ಸಾರಿ ಹೇಳಿದ್ದಾರೆ, ಸತ್ಯವೇದವನ್ನು ಅವ್ರು ಸರಿಯಾಗಿ ಓದಿರಲಿಲ್ಲ. ಹಲ್ಲೆಲೂಯ. ಫಿಲಿಪ್ಪನು ಕೂಡ ಒಂದ್ಸಾರಿ ಕೇಳ್ತಾನೆ, ತಂದೆಯನ್ನು ತೋರಿಸಿರಿ, ಇಷ್ಟು ವರ್ಷ ನಾನು ನಿಮ್ಮ ಜೊತೆಯಲ್ಲಿದ್ದೇನಾ, ನೀವು ತಂದೆಯನ್ನು ನೋಡ್ಲಿಲ್ವಾ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದಂಗಾಯ್ತು. ಹಲ್ಲೆಲೂಯ. ಇರುವಾಗ ಅದು ಅರ್ಥವಾಗಿಲ್ಲ ಅವರಿಗೆ ಆ ತಿರುತ್ತುವ. ನಾವು ಅರ್ಥ ಮಾಡಿಕೊಂಡಿದ್ದೇವೆ. ಹಲ್ಲೆಲೂಯ. ಆ ತಂದೆಯಾದ ದೇವರು, ಮಗನಾದ ವಾಕ್ಯವಾದ ಯೇಸು ಕರ್ತನು, ಈ ಆತ್ಮನು, ಇಬ್ಬರು ಮೂರು ಆ ಒಂದೇ ದೇವರು, ಹಲ್ಲೆಲೂಯ, ಏಕ ದೇವರು ನಮ್ಮಲ್ಲಿ ಒಂದು ವಾಸವಾಗಿರುತ್ತಾರೆ. ನೀವು ಪ್ರಾರ್ಥನೆ ಮಾಡ್ತಾರಲ್ಲ, ತಂದೆಯೇ ಯೇಸುವಿನ ನಾಮದಲ್ಲಿ ಎಂದು ನೀವು ಪ್ರಾರ್ಥನೆ ಮಾಡುವಾಗ ಪ್ರಾರ್ಥನೆ ಮಾಡೋದಕ್ಕೆ ಸಹಾಯ ಮಾಡುವವರು ಯಾರು? ಪವಿತ್ರ ಆತ್ಮನು. ಹಲ್ಲೆಲೂಯ. ತ್ರಿಯೇಕ ದೇವನು ಒಂದು ಪ್ರಾರ್ಥನೆಯಲ್ಲಿ ಕೂಡ ನಮ್ಮ ಜೊತೆಯಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಇರುವಾಗ ದೇವರ ಮಕ್ಕಳಾಗಿರುವ ನಮಗೆ ಯಾಕೆ ಭಯ? ಯಾಕೆ ಮನುಷ್ಯರ ಮಾತುಗಳು ನಿಮ್ಮನ್ನು ತಿವಿತಾ, ನಿಮ್ಮನ್ನು ನೋಯಿಸ್ತಾ? ಯಾಕೆ ನೀವು ಅವರ ಮುಖವನ್ನು ನೋಡ್ತೀರಿ? ಅವರ ಹೊಗಳಿಕೆಗೋಸ್ಕರ ಕಾಯ್ತಾ ಇದ್ದೀರಿ? ನೀವು ದೇವರ ಮುಖವನ್ನು ನೋಡಿರಿ. ಅವರೇ ನಮ್ಮ ನಂಬಿಕೆಯು ನಿರೀಕ್ಷೆಯಾಗಿದ್ದಾರೆ. ನಿಮಗಿರುವ ಭವಿಷ್ಯ, ನಿಮಗಿರುವ ಸೇವೆ, ನಿಮಗೆ ಮಕ್ಕಳ ಭವಿಷ್ಯ, ಎಷ್ಟೋ ಕಾರ್ಯಗಳ ಬಗ್ಗೆ ಚಿಂತೆ ಇದೆ. ದೇವರು ಹೇಳ್ತಾರೆ, ಒಣ ಎಲುಬುಗಳಲ್ಲಿ ಮಾಂಸವನ್ನು ಹರಡಿಸಿ ನರಬುಗಳನ್ನು ತಂದು ಅದರಲ್ಲಿ ನನ್ನ ಆತ್ಮವನ್ನು ನಾನು ಊದಿ ಅದಕ್ಕೆ ಜೀವವನ್ನು ಕೊಟ್ಟು ಬದುಕಿಸಿದ ದೇವರು ನಿಮ್ಮ ಜೊತೆ ಮಾತನಾಡ್ತಾ ಇದ್ದೇನೆ. ನಿಮ್ಮ ಸತ್ತೋಗಿರುವ ಪರಿಸ್ಥಿತಿಗಳು, ಬಿತ್ತೋಗಿರುವ ಪರಿಸ್ಥಿತಿಗಳನ್ನು, ಇಲ್ಲ ಮುಗಿದೋಯ್ತು ಇರುವ ಪರಿಸ್ಥಿತಿಗಳೆಲ್ಲವನ್ನು ನಾನು ಬದಲಾಯಿಸುವೆನು. ಬರುವ ದಿವಸಗಳಲ್ಲಿ ಈ ವಾಕ್ಯ ನಿಮ್ಮ ಜೀವನದಲ್ಲಿ ಕ್ರಿಯೆ ಮಾಡಿರುವುದನ್ನು ಈ ಸಭೆಯಲ್ಲಿ ಬಂದು ನೀವು ಸಾಕ್ಷಿ ಹೇಳುವಿರಿ. ನಾನೇ ನಿಮ್ಮ ನಿರೀಕ್ಷೆ. ದೇವರಿಗೆ ನಿಮಗೆ ವಾಗ್ದಾನ ಕೊಡ್ತಾರೆ. ಹಲ್ಲೆಲೂಯ. ಎಷ್ಟೋ ಜನರು ನಂಬಿ ಅವ್ರ ಜೀವನದಲ್ಲಿ ಆ ನಿರೀಕ್ಷೆ, ಆ ದೇವರ ಮೇಲೆ ನಂಬಿಕೆ ಇಟ್ಟು ಆ ವಾಗ್ದಾನವನ್ನು ಪಡ್ಕೊಂಡರು. ಹಲ್ಲೆಲೂಯ. ಅಬ್ರಹಾಮನು 70-75 ವಯಸ್ಸಲ್ಲಿ ಮಗು ಇಲ್ಲದವನು ನಂಬಿದನು. ದೇವರೊಬ್ಬರೇ ನಿರೀಕ್ಷೆ. ಸುತ್ತಲಿರುವ ಎಲ್ಲ ಪರಿಸ್ಥಿತಿಗಳು ಅವನಿಗೆ ವಿರುದ್ಧವಾಗಿತ್ತು. ಆದರೂ ದೇವರು ಕೊಟ್ಟಂತ ಮಾತನ್ನು 100 ವಯಸ್ಸಲ್ಲಿ ಪೂರೈಸಿ ಅವನಿಗೊಂದು ಮಗುವನ್ನು ಕೊಟ್ಟು ಆಶೀರ್ವದಿಸಿದರು. ನೀವು ನಂಬಿದರೆ ದೇವರ ಮಹಿಮೆಯನ್ನು ನೋಡುವಿರಿ. ಇವತ್ತು ನೀವು ಪ್ರಾರ್ಥನೆ ಮಾಡೋ ಹೇಳಿರಿ, ನೀವೇ ನನ್ನ ನಿರೀಕ್ಷೆ, ನೀನೇ ನನ್ನ ನಿರೀಕ್ಷೆಯಪ್ಪ, ನೀನನ್ನು ನಡೆಸುವಿ, ನನಗೆ ಒಳ್ಳೆ ಸೇವೆಯನ್ನು ಕೊಡುವಿ, ಒಳ್ಳೆ ಭವಿಷ್ಯವನ್ನು ಕೊಡುವಿ, ಒಳ್ಳೆ ಮದುವೆಯನ್ನು ನನಗೋಸ್ಕರ ನೀವು ಎಲ್ಲವನ್ನು ಏರ್ಪಡಿಸಿ ಕೊಡುವಿ, ನನ್ನ ಮಕ್ಕಳನ್ನು ನೀನು ಕಾಪಾಡುವಿ, ನೋಡಿಕೊಳ್ಳುವಿ, ಒಳ್ಳೆ ಕೆಲಸವನ್ನು ಕೊಡುವಿ. ನಾನು ನಂಬುತ್ತೇನೆ, ನೀನನ್ನು ಕೈ ಬಿಡುವುದಿಲ್ಲ. ಪಾಪ ಮಾಡಿದ ಇಸ್ರೇಲ್ ಜನರನ್ನೇ ನೀವು ಕೈ ಬಿಟ್ಟಲಿಲ್ಲ. ಯೋಚನೆ ಮಾಡಿ ನೋಡಿರಿ, ಜರ್ಮನಿಯಲ್ಲಿ ಹಿಟ್ಲರ್ 2 ಮಿಲಿಯನ್ ಯಹೂದಿಗಳನ್ನು ಸಾಯಿಸಿಬಿಟ್ಟನು. ಆ ವಿಷಭರಿತ ಆ ಒಂದು ಅನಿಲಗಳನ್ನು, ಗ್ಯಾಸಸ್ ಆ ರೂಮ್ ಅಲ್ಲಿ ಹಾಕಿಸಿ ಸಾಯಿಸಿಬಿಟ್ಟನು. ಇಸ್ರೇಲ್ ಜನರು ಇನ್ನು ಮುಂದೆ ಬದುಕುವುದೇ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂತು. ಆದರೂ ನೀವು ನೋಡಿದರೆ 2ನೇ ಮಹಾ ಯುದ್ಧದಲ್ಲಿ ಆ ಯುದ್ಧಕ್ಕೆ ಫಿನಾನ್ಷಿಯಲ್ ಸಪೋರ್ಟ್ ಮಾಡಿದವರು ಇಸ್ರೇಲ್ ಜನರೇ. ಆ ಯುದ್ಧದಲ್ಲಿ ನಾವು ಗೆದ್ದರೆ ಈ ಸ್ಥಳವನ್ನು ಕೊಡುವೆವು ಎಂದು ಹೇಳಿದ ಆ ಪ್ರಕಾರವೇ ತಿರುಗಾ 1948 ಇಸ್ರೇಲ್ ಜನರು ಪುನರ್ಸ್ಥಾಪನೆ ಹೊಂದಿದರು. ಒಂದೊಂದು ಕಾಲಘಟ್ಟದಲ್ಲಿಯೂ ಇವರನ್ನು ಅಳಿಸಿಬಿಡಬೇಕು, ಇವರು ಇಲ್ಲದೆ ಹೋಗಬೇಕು, ಇವ್ರನ್ನು ನಾಶ ಮಾಡಬೇಕೆಂದು ಎಷ್ಟೋ ದೇಶಗಳು ಎದ್ದು ಬರುತ್ತೆ. ಇಸ್ರೇಲ್ ಜನರು ಒಳ್ಳೆಯವರ ಕೆಟ್ಟವರ ಆ ಒಂದು ಜಡ್ಜ್ಮೆಂಟ್ಗೆ ನಾನು ಹೋಗ್ತಾ ಇಲ್ಲ. ಆದರೂ ದೇವರ ಹೆಸರು ಅವರ ಮೇಲೆ ಇರುವುದರಿಂದ, ಇಸ್ರೇಲ್ ಜನರಿಗೆ ದೇವರು ಯೆಹೋವನಾಗಿ ಇರುವುದರಿಂದ ಅವರು ಕರುಣೆ ಅವರ ಮೇಲೆ ಇರುವುದನ್ನು ನಾವು ನೋಡುತ್ತೇವೆ. ಸಣ್ಣ ಆ ದೇಶ ಇವತ್ತು ಎಷ್ಟೋ ಅಟ್ಯಾಕ್ಸ್ ಮಧ್ಯದಲ್ಲಿಯೂ ಅದು ಬದುಕುತ್ತಾ ಇರೋದು ಕಾರಣ ನಮ್ಮ ದೇವರೇ. ಹಲ್ಲೆಲೂಯ. ಅದರಿಂದ ನಾವೆಲ್ಲರೂ ಒಪ್ಪಿಸಿಕೊಡೋಣ. ನಮ್ಮ ಕಣ್ಣು ಮುಂದೆ ನೋಡ್ತಾ ಇರುವ ಎಷ್ಟೋ ಸಾಕ್ಷಿಗಳಿವೆ. ನಾವು ಒಪ್ಪಿಸಿಕೊಟ್ಟು, ನೀವೇ ನನಗೆ ನಿರೀಕ್ಷೆ, ನೀನೇ ನನಗೆ ಸಹಾಯ ಮಾಡು, ನಾನು ನಂಬುತ್ತೇನೆ ಎಂದು ನಾವು ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡೋಣ. ದೇವರು ಖಂಡಿತವಾಗಿ ದೊಡ್ಡ ಭಗತ್ ಕಾರ್ಯಗಳನ್ನು ಮಾಡುವರು. ಪ್ರಾರ್ಥಿಸೋಣ. ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು యేసయ్య, ನಿನ್ನನ್ನೇ ನಂಬಿ ಬಂದೆವು. ನೀನೇ
ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಏಸಯ್ಯ ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ಪರಿಶುದ್ಧನು ಮಹೋನ್ನತನೂ ಆಗಿರುವ ಆತನೇ, ಈ ಒಳ್ಳೆಯ ಸಮಯಕ್ಕಾಗಿ ನಮಗೆ ಸ್ತೋತ್ರ ಸ್ವಾಮಿ. ಇದುವರೆಗೂ ಅಪ್ಪ ಆರಾಧನೆಯನ್ನು ಸ್ವಾಮಿ ಅಂದಚಂದವಾಗಿ ನಡೆಸಿಕೊಟ್ಟು ನಮ್ಮೊಂದಿಗೆ ಮಾತನಾಡಿದ ಕೃಪೆಗಾಗಿ ನಮಗೆ ಸ್ತೋತ್ರ ಸ್ವಾಮಿ. ರಾಜನೇ, ನೀವೇ ನಮ್ಮ ನಿರೀಕ್ಷೆ, ನೀವೇ ನಮ್ಮ ನಂಬಿಕೆಯಾಗಿರೋದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ಹಿಂಗೆ ಅಪ್ಪ ಏನು ಕೆಲಸಕ್ಕಿಲ್ಲ ಅಂತ ಬಿಸಾಕಲ್ಪಟ್ಟಿದ್ದ ಆ ಎಲುಬುಗಳಿಗೆ ಜೀವವನ್ನು ಕೊಟ್ಟ ದೇವರೇ, ನಮ್ಮ ಜೀವನದಲ್ಲೂ ಪಾಪ ಶಾಪದಲ್ಲಿ ಬಿದ್ದು ಸತ್ತ ಪರಿಸರದಲ್ಲಿಲ್ಲ ನಮಗೆ ಸ್ವಾಮಿ ನೀವು ನಿಮ್ಮ ಪ್ರಾಣ ಕೊಟ್ಟು ಜೀವ ಕೊಟ್ಟದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ನಮಗೆ ನೀವು ಕೊಟ್ಟಂಥ ಈ ಪ್ರಾಣವನ್ನು, ಈ ಜೀವನವನ್ನು, ಈ ನೂತನ ಜೀವನವನ್ನು ಸ್ವಾಮಿ ನಾವು ನಿಮಗೋಸ್ಕರ ನಿಂದು ನಿಮ್ಮ ನಾಮ ಮಹಿಮೆಗೋಸ್ಕರ ಬದುಕಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತೇವೆ ಸ್ವಾಮಿ. ಇದು ನಾವು ಸ್ವಂತವಾಗಿ ಸಂಪಾದಿಸಿದ ಒಂದು ಜೀವ ಅಲ್ಲ, ರಕ್ಷಣೆ ಅಲ್ಲ ಸ್ವಾಮಿ, ಉಚಿತವಾಗಿ ನೀವು ಪ್ರಾಣ ಕೊಟ್ಟು ನಮಗೆ ಕೊಟ್ಟಿರೋದು ಸ್ವಾಮಿ. ಆದದರಿಂದ ರಾಜನೇ, ನಾವು ಇದರಲ್ಲಿ ಅಪ್ಪ ಎಚ್ಚರ ಪಡುವುದಕ್ಕೆ ಏನೂ ಇಲ್ಲ ಸ್ವಾಮಿ. ನಾವು ತಗ್ಗಿಸಿಕೊಂಡು ಒಪ್ಪಿಸಿಕೊಡ್ತೇವೆ ರಾಜ. ನಮ್ಮ ಜೀವ ನಿಮಗೆ ಸ್ವಂತ, ಈ ಬಾಳು ಬದುಕು ನಿಮಗೆ ಸ್ವಂತ, ನಮ್ಮ ನಡೆ ನುಡಿ ನಿಮಗೆ ಸ್ವಂತ ಸ್ವಾಮಿ. ಅಪ್ಪ ನಮ್ಮ ಜೀವನದಲ್ಲಿ ಅಪ್ಪ ನೀವು ಕೊಟ್ಟಂಥ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ. ಈ ದಿನ ನಿಮ್ಮ ಸಭೆ ಪಾಲಕರ ಮುಖಾಂತರ, ಸೇವಕನ ಮುಖಾಂತರ ಕೊಟ್ಟಂಥ ವಾಗ್ದಾನಗಾಗಿ ಸ್ತೋತ್ರ. ಇದೇ ಪರಿಸ್ಥಿತಿಯಲ್ಲಿ ಸತ್ತ ಪರಿಸ್ಥಿತಿಗಳನ್ನು ದೇವ ನಿಮ್ಮ ಜೀವನದಲ್ಲಿ ಸರಿಪಡಿಸಿ ಜೀವನದಿಂದ ಎಬ್ಬಿಸುವರು ಎಂಬುದಾಗಿ ಮಾತು ಕೊಟ್ಟರೆ ಸ್ವಾಮಿ. ಈ ವಾಗ್ದಾನವನ್ನು ತಗೊಂಡು ನಾವು ಮನೆಗಳಿಗೆ ಹೋಗ್ತಾ ಇದ್ದೇವೆ ರಾಜ. ಇದು ಬರೀ ಒಂದು ವಾಗ್ದಾನವಾಗಿ ನಮ್ಮ ಜೀವನದಲ್ಲಿ ಬರೆಯಲ್ಪಡದ ಹಾಗೆ ಸ್ವಾಮಿ, ಇದು ಪೂರೈಸಿರುವ ಒಂದು ವಾಗ್ದಾನವಾಗಿ ದೇವರು ಕೊಟ್ಟಂಥ ವಾಗ್ದಾನಕ್ಕೆ ತಕ್ಕಂಥವರಾಗಿ ನಾವು ಬದುಕಿ ನಮ್ಮ ಜೀವನದಲ್ಲಿ ಆ ವಾಗ್ದಾನವನ್ನು ನಾವು ಹೊಂದಿಕೊಂಡೇವೆ ಎಂಬ ಸಾಕ್ಷಿಯಾಗಿ ಬರೆಯಲ್ಪಡಲಿ ಸ್ವಾಮಿ. ನಿಮಗೆ ಮಾಡಬೇಕಾಗಿ ಒಪ್ಪಿಸುತ್ತೇನೆ ರಾಜ. ಯೇಸುವೆ ಅಪ್ಪ, ನಿಮ್ಮ ಮಗನ ಮುಖಾಂತರ ಕೊಟ್ಟಂಥ ವಾಗ್ದಾನವನ್ನು ಪೂರೈಸಿ ಅಪ್ಪ ಎಜ್ರನ ಮುಖಾಂತರ ಸ್ವಾಮಿ ಆ ಗೋಡೆಯನ್ನು ಅಪ್ಪ ಬೆಳ್ಳಿ ಬಂಗಾರ ಏನೆಲ್ಲ ಬೇಕೋ ಎಲ್ಲ ಕೊಟ್ಟು ಆ ಗೋಡೆಯನ್ನು 52 ದಿನಗಳಲ್ಲಿ ಕಟ್ಟಲಿಕ್ಕೆ ನೀವು ಸಹಾಯ ಮಾಡಿದ್ರಿ ಸ್ವಾಮಿ. ನಮ್ಮ ಜೀವನದಲ್ಲಿ ಸತ್ತಿರೋ ಪರಿಸ್ಥಿತಿಗಳು, ಬಿದ್ದಿರೋ ಪರಿಸ್ಥಿತಿಗಳೆಲ್ಲ ಕಟ್ಟಲ್ಪಡಲಿ ನಿಮ್ಮ ನಾಮದಲ್ಲಿ ಸ್ವಾಮಿ. ಯಾರೆಲ್ಲ ಬಿದ್ದು ಆ ತಳಳಿ ಬಳಲಿ ಹೋಗಿದಾರೋ ಅವರ ಜೀವನದಲ್ಲಿ ನೀವು ಜೀವವನ್ನು ಕೊಡಬೇಕಾಗಿ, ವಾಗ್ದಾನಗಳನ್ನು ಪೂರೈಸಬೇಕಾಗಿ, ಸಹಾಯ ಮಾಡಬೇಕಾಗಿ, ಸಾಕ್ಷಿಗಳಾಗಿ ನಿಲ್ಲಿಸಬೇಕಾಗಿ ಒಪ್ಪಿಸುತ್ತೇನೆ ಸ್ವಾಮಿ. ನಿಮಗೆ ಮಾಡಿದ ದಯಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ಪೂರ್ಣ ನಂಬಿಕೆಯಿಂದ ಒಪ್ಪಿಸಿಕೊಡುತ್ತಾ ರಕ್ಷಕನು ಒಡೆಯನೂ ಆಗಿ ಮಾರ್ಗವು ಸತ್ಯವೂ ಜೀವವೂ ಆಗಿರುವ ನಿರೀಕ್ಷೆಯು ನಂಬಿಕೆಯಾಗಿರುವ ಯೇಸುವಿನ ನಾಮದಲ್ಲಿ ಬೇಡುತ್ತೇವೆ. ಜೀವವನ್ನು